ಬೆಳಕು ನೀನೆ ನನ್ನ ಒಡಲಿನ ಉಸಿರು ನುಡಿಸು ಎನ್ನಲಿ ನಿನ್ನ ನಾಮ ಸಾರುವೆ ಜಗದಿ ಪೂಜ್ಯ ನಾಮವ. ಯೇಸುವೇ ಸ್ತೋತ್ರ ಹೃದಯವನರ್ಪಿಸುತ್ತಾ ಮನದಿ ವಂದಿಸುತ್ತಾ ನೀಡುವೆ ನನ್ನನ್ನೇ ಜೀವಿಪೆ ನಿನ್ನಲ್ಲೇ. ಯೇಸುವೇ ಸ್ತೋತ್ರ ಹೃದಯವನರ್ಪಿಸುತ್ತಾ ಮನದಿ ವಂದಿಸುತ್ತಾ ನೀಡುವೆ ನನ್ನನ್ನೇ ಜೀವಿಪೆ ನಿನ್ನಲ್ಲೇ. ನೀನೆ ನನ್ನ ಬಾಳಿನ ಬೆಳಕು ನೀನೆ ನನ್ನ ಒಡಲಿನ ಉಸಿರು ನೀನೆ ನನ್ನ ಬಾಳಿನ ಬೆಳಕು ನೀನೆ ನನ್ನ ಒಡಲಿನ ಉಸಿರು ನುಡಿಸು ಎನ್ನಲಿ ನಿನ್ನ ನಾಮ ನುಡಿಸು ಎನ್ನಲಿ ನಿನ್ನ ನಾಮ ಸಾರುವೆ ಜಗದಿ ಪೂಜ್ಯ ನಾಮವ. ಯೇಸುವೇ ಸ್ತೋತ್ರ ಹೃದಯವನರ್ಪಿಸುತ್ತಾ ಮನದಿ ವಂದಿಸುತ್ತಾ ನೀಡುವೆ ನನ್ನನ್ನೇ ಜೀವಿಪೆ ನಿನ್ನಲ್ಲೇ. ನೀನೆ ನನ್ನ ಆತ್ಮದ ಜಲವು ನಾನೇ ನಿನ್ನ ತ್ಯಾಗದ ಫಲವು. ನೀನೆ ನನ್ನ ಆತ್ಮದ ಜಲವು ನಾನೇ ನಿನ್ನ ತ್ಯಾಗದ ಫಲವು. ಹರಿಸು ಎನ್ನಲಿ ಜೀವಾಮೃತವ ಹರಿಸು ಎನ್ನಲಿ ಜೀವಾಮೃತವ ಸಲಹವು ನಿನ್ನ ಪ್ರೀತಿ ಪಾತ್ರನ. ಯೇಸುವೇ ಸ್ತೋತ್ರ ಹೃದಯವನರ್ಪಿಸುತ್ತಾ ಮನದಿ ವಂದಿಸುತ್ತಾ ನೀಡುವೆ ನನ್ನನ್ನೇ ಜೀವಿಪೆ ನಿನ್ನಲ್ಲೇ. ಯೇಸುವೇ ಸ್ತೋತ್ರ
ಹೃದಯವನರ್ಪಿಸುತ್ತಾ ಮನದಿ ವಂದಿಸುತ್ತಾ ನೀಡುವೆ ನನ್ನನ್ನೇ ಜೀವಿಪೆ ನಿನ್ನಲ್ಲೇ. ಎರಡು ಕರುಗಣೆತ್ತುತ್ತ ಹಾಲೆಲೂಯ 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 ಹಾಲೆಲೂಯ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಇಂದು ವಿಶೇಷವಾಗಿ ಯೇಸುವಿನ ಪವಿತ್ರ ಹೃದಯ ಬಗ್ಗೆ ಧ್ಯಾನಿಸಲು, ಆ ಭಕ್ತಿ ವಿಶ್ವಾಸದ ಬಗ್ಗೆ ನಾವು ಧ್ಯಾನಿಸಲು ಇಲ್ಲಿ ನೆರೆದಿದ್ದೇವೆ. ಹಾಗಾಗಿ ಈ ಕೆಲವು ಸಮಯವನ್ನು, ಗಳಿಗೆಯನ್ನು ವಿಶೇಷವಾದ ರೀತಿಯಲ್ಲಿ ಯೇಸು ಕ್ರಿಸ್ತರಿಗೆ ನಮ್ಮನ್ನೇ ಸಮರ್ಪಿಸಿ ಈ ಗಳಿಗೆಗಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ವಂದನೆಯನ್ನು ಸಲ್ಲಿಸುತ್ತಾ ನಮ್ಮನ್ನೇ ಸಂಪೂರ್ಣವಾಗಿ ಯೇಸು ಕ್ರಿಸ್ತರ ಕರಗಳಲ್ಲಿ ಅರ್ಪಿಸಿ ಈ ಸಮಯವನ್ನು ಭಕ್ತಿಯಿಂದಲೂ ವಿಶ್ವಾಸದಿಂದಲೂ ಕಳೆಯೋಣ. ಅದೊಂದು ದೊಡ್ಡ ಗ್ರಾಮ. ಆ ಗ್ರಾಮದಲ್ಲಿ ಒಂದು ದೊಡ್ಡ ದೇವಾಲಯ ಬಹಳ ಪ್ರಸಿದ್ಧವಾಗಿತ್ತು. ಯೇಸುವಿನ ದಿವ್ಯಹೃದಯಕ್ಕೆ ಸಮರ್ಪಿತವಾದ ಈ ದೇವಾಲಯ, ಹಲವಾರು ಜನರು ಆ ದೇವಾಲಯದ ಹತ್ರ ಬರ್ತಾ ಇದ್ದರು. ಯಾಕೆಂದರೆ ಆ ದೇವಾಲಯ ಒಂದು ದೊಡ್ಡ ಬೆಟ್ಟದ ಮೇಲಿತ್ತು. ಜನರು ಕೂಡ ಅಲ್ಲಿ ಹೋಗುವುದಕ್ಕೆ ತುಂಬ ಆಸೆ ಪಡುತ್ತಾ ಇದ್ದರು. ಅಲ್ಲಿ ಹೋದಾಗ ಏನೋ ಒಂದು ರೀತಿಯ ನೆಮ್ಮದಿ, ಏನೋ ಒಂದು ರೀತಿಯ ಸಮಾಧಾನ. ಆ ದೇವಾಲಯದ ಹೊರಗಡೆ ಒಂದು ದೊಡ್ಡ ಸ್ವರೂಪ, ಯೇಸು ಕ್ರಿಸ್ತರ ದಿವ್ಯ ಹೃದಯದ ಒಂದು ದೊಡ್ಡ ಸ್ವರೂಪ, ಅದು ಕೂಡ ಜನರನ್ನು ಆಕರ್ಷಿಸ್ತಾ ಇತ್ತು, ಬಹಳವಾಗಿ ಆಕರ್ಷಣೆ ಮಾಡುತ್ತಿತ್ತು. ಒಂದು ದಿನ ಇದ್ದಕ್ಕಿದ್ದ ಹಾಗೆ ದೊಡ್ಡ ಮಳೆ ಬಂದು, ಬಿರುಗಾಳಿ ಬಂದು, ರಾತ್ರಿಯ ಸಮಯದಲ್ಲಿ ಆ ಸ್ವರೂಪದ ಒಂದು ಕೈ ಮುರಿದು ಹೋಯಿತು. ಬೆಳಿಗ್ಗೆ ಜನರೆಲ್ಲರೂ ಬಂದು ನೋಡ್ತಾರೆ, ಆ ಸ್ವರೂಪ ಈಗಾಗಲೇ ಕೈ ಮುರಿದಿದೆ. ಆ ಊರಿನ ಹಿರಿಯರೆಲ್ಲರೂ ಸೇರಿ ಹೇಗೆ ಅದನ್ನು ನಾವು ಸರಿಪಡಿಸ್ಬೋದು? ಈ ಒಂದು ಸ್ವರೂಪ ಎಲ್ಲ ಜನರನ್ನು ಆಕರ್ಷಣೆ ಮಾಡ್ತಾ ಇದೆ, ಎಲ್ಲ ಜನರನ್ನು ತನ್ನ ಬಳಿಗೆ ಕರೆಯುತ್ತಾ ಇದೆ. ಆದರೆ ಈಗ ಕೈ ಮುರಿದಿದೆ, ಹೇಗೆ ಅದನ್ನು ಸರಿಪಡಿಸುವುದು ಎಂದು ಯೋಚಿಸುವಾಗ ಒಬ್ಬ ವ್ಯಕ್ತಿ ಹೇಳ್ತಾನೆ, ಬೇಡ, ಅದನ್ನು ಸರಿಪಡಿಸುವುದು ಬೇಡ, ಅದು ಹಾಗೇ ಇರಲಿ. ಇನ್ನೂ ಜನರು ಬರ್ತಾರೆ, ಅದು ಹಾಗೇ ಬಿಡಿ. ಜನರಿಗೆ ಅರ್ಥ ಆಗಲಿಲ್ಲ. ಆಗ ಆ ವ್ಯಕ್ತಿ ಹೇಳ್ತಾನೆ, ಗಾಯವಾಗಿದ್ದರೂ ಸರಿ, ನೋವಿದ್ದರೂ ಸರಿ, ಯೇಸು ಕ್ರಿಸ್ತರು ನಿಮ್ಮನ್ನು ಬರಮಾಡುತ್ತಾರೆ, ಯೇಸು ಕ್ರಿಸ್ತರು ನಿಮ್ಮನ್ನು ಕರೆಯುತ್ತಿದ್ದಾರೆ ಎಂದು ಆ ಒಂದು ಸ್ವರೂಪದ ಕೆಳಗಡೆ ಬರೆದಿರ್ತಾರೆ. ಅಂದಿನಿಂದ ಅಲ್ಲಿ ಜನರು ಇನ್ನೂ ಹೆಚ್ಚು ಹೆಚ್ಚಾಗಿ ಆ ದೇವಾಲಯಕ್ಕೆ ಬರ್ತಾಯಿದ್ರು, ಆ ಸ್ವರೂಪದ ಮುಂದೆ ನಿಂತು ಪ್ರಾರ್ಥನೆ ಮಾಡ್ತಾಯಿದ್ರು. ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ನಿದರ್ಶನ ಯೇಸು ಕ್ರಿಸ್ತರು ಮನುಕುಲವನ್ನು ಎಷ್ಟು ಪ್ರೀತಿಸುತ್ತಾರೆ, ಅವರ ಮೇಲಿಟ್ಟಿರುವ ಪ್ರೀತಿ ಎಷ್ಟಿದೆ, ಎಷ್ಟು ಅಗಾಧವಾಗಿದೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ತಾನು ನೋವನ್ನು ಅನುಭವಿಸಿದರು, ತಾನು ವೇದನೆಯನ್ನು ಪಟ್ಟರೂ ಸಹ ಆ ವೇದನೆಯಲ್ಲಿ, ಆ ನೋವಿನಲ್ಲಿ ತನ್ನ ಪ್ರೀತಿಯನ್ನು ಜನರಿಗೆ ವ್ಯಕ್ತಪಡಿಸ್ತಾರೆ. ಅದಕ್ಕೋಸ್ಕರ ಯೌವನ ತನ್ನ ಶುಭ ಸಂದೇಶದಲ್ಲಿ ದೇವರು ಲೋಕವನ್ನು ಎಷ್ಟು ಪ್ರೀತಿಸ್ತಾರೆಂದರೆ ತನ್ನ ಏಕಮಾತ್ರ ಪುತ್ರನನ್ನೇ ಧಾರೆ ಎರೆದರು. ಇನ್ನು ಮಗನು ಲೋಕವನ್ನು ಎಷ್ಟು ಪ್ರೀತಿಸ್ತಾರೆ ಎಂದರೆ ತನ್ನ ಎರಡೂ ಕರಗಳನ್ನು ಚಾಚಿ, ಇದೋ ನಾನು ನಿಮ್ಮನ್ನು ಇಷ್ಟು ಪ್ರೀತಿಸ್ತೇನೆ ಎಂದು ಹೇಳುವುದರ ಮೂಲಕ, ತನ್ನ ಪ್ರಾಣವನ್ನು ಧಾರೆ ಎರೆಯುವುದರ ಮೂಲಕ ಅವರು ಅರ್ಪಿಸಿದ್ದಾರೆ, ನೀಡಿದ್ದಾರೆ. ಈ ರೀತಿ ಅವರ ಪ್ರೀತಿಯನ್ನು ನಮಗೆ ತೋರ್ಪಡಿಸಿದ್ದಾರೆ. ಯೇಸುವಿನ ಪವಿತ್ರ ಹೃದಯ ಎನ್ನುವಾಗ ನಮ್ಮ ಮನಸ್ಸಿಗೆ ಬರುವಂತಹ ಮೊದಲನೆಯ ಅಂಶ ಪ್ರೀತಿ. ಈ ಯೇಸುವಿನ ಪವಿತ್ರ ಹೃದಯ ಯೇಸು ಕ್ರಿಸ್ತರ ಅತ್ಯುತ್ತಮವಾದ ಪ್ರೀತಿ,
ಮಿತಿಯಿಲ್ಲದ ಪ್ರೀತಿಯನ್ನು ವ್ಯಕ್ತಪಡಿಸುತ್ತದೆ. ಹಾಗಾಗಿ ಅವರು ಸಂತರಾಗ್ಬೋದು ಅಥವಾ ಪಾಪಿಗಳಾಗ್ಬೋದು, ಎಲ್ಲರನ್ನೂ ಸಮನಾಗಿ ಪ್ರೀತಿಸ್ತಾರೆ. ಯೇಸು ಕ್ರಿಸ್ತರ ಪ್ರೀತಿ ಯಾರಿಗೂ ತಾರತಮ್ಯ ತೋರಿಸುವುದಿಲ್ಲ, ಯಾರಿಗೂ ಭೇದ ಭಾವವನ್ನು ತೋರಿಸುವುದಿಲ್ಲ. ಬದಲಾಗಿ ಆ ಪ್ರೀತಿಯನ್ನು ಎಲ್ಲರಿಗೂ ಹಂಚುತ್ತಾರೆ, ಆ ಪ್ರೀತಿಯನ್ನು ಎಲ್ಲರಿಗೂ ನೀಡುತ್ತಾರೆ. ಇದೇ ಯೇಸುವಿನ ದಿವ್ಯ ಹೃದಯದ ಮೊದಲನೆಯ ಅಂಶ. ಎರಡನೆಯದಾಗಿ, ಯೇಸುವಿನ ಪವಿತ್ರ ಹೃದಯ ಕರುಣೆಯುಳ್ಳದ್ದು, ಸಂಪೂರ್ಣವಾಗಿ ದಯೆಯುಳ್ಳದ್ದು ಎಂಬುದನ್ನು ವ್ಯಕ್ತಪಡಿಸ್ತದೆ. ಈ ಯೇಸುವಿನ ಪವಿತ್ರ ಹೃದಯದ ಬಗ್ಗೆ ಶುಭ ಸಂದೇಶದಲ್ಲಿ ಏನೂ ಹೇಳಿಲ್ಲ. ಯೇಸುವಿನ ಪವಿತ್ರ ಹೃದಯ ಎಂದು ಎಲ್ಲೂ ಹೇಳಿಲ್ಲ. ಬದಲಾಗಿ ಈ ಯೇಸುವಿನ ಪವಿತ್ರ ಹೃದಯದ ಭಕ್ತಿ ಆ ಪವಿತ್ರ ಗ್ರಂಥದಲ್ಲಿ ಬರೆಯಲಾಗಿದೆ. ಯಾವ ರೀತಿಯಲ್ಲಿ ಆ ಶಿಲುಬೆ ಮೇಲೆ ಈಟಿಯಿಂದ ತಿವಿದಾಗ ಅಲ್ಲಿ ನೀರು ಮತ್ತು ರಕ್ತವು ಸೇರಿ ಹರಿಯುತ್ತದೆ. ಅದರಿಂದ ಧರ್ಮಸಭೆಯ ಆ ಸಂಸ್ಕಾರಗಳು ಉಗಮವಾದವು ಎನ್ನುವಾಗ ಅವರ ಪ್ರೀತಿ ಕರುಣೆ ಅಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ಅವರು ಅನುಭವಿಸಿದಂಥ ವೇದನೆಗಳು, ಯಾತನೆ, ನೋವು, ಇದೆಲ್ಲವೂ ಅವರು ನಮ್ಮ ಮೇಲಿಟ್ಟಿದ್ದ ಪ್ರೀತಿಯನ್ನು ಸ್ಪಷ್ಟಪಡಿಸುವುದರ ಮೂಲಕ ಅವರ ಕರುಣೆ ನಮಗೆ ತೋರ್ಪಡುತ್ತದೆ. ಮಗನೊಬ್ಬನು ತಾಯಿಯ ಬಳಿ ಹೋಗಿ ಹೇಳ್ತಾನೆ, ಅಮ್ಮ, ನಾನೊಂದು ಹುಡುಗಿಯನ್ನು ಮದುವೆ ಆಗ್ತೇನೆ. ಆ ಹುಡುಗಿ ನನ್ನನ್ನು ಕೂಡ ಪ್ರೀತಿಸ್ತಾಳೆ, ನಾನು ಅವಳನ್ನು ಹೆಚ್ಚಾಗಿ ಪ್ರೀತಿಸ್ತೇನೆ. ಆದರೆ ನನ್ನ ಮದುವೆ ಆಗೋಕ್ಕಿಂತ ಮುಂಚೆ ಆಕೆ ಒಂದು ವರವನ್ನು ಕೇಳ್ತಾ ಇದ್ದಾಳೆ, ಒಂದೇ ಒಂದು ಅಂಶವನ್ನು ನನ್ನಲ್ಲಿ ಕೇಳ್ತಾ ಇದ್ದಾಳೆ. ತಾಯಿ, ಏನಪ್ಪ ಅದು ಅನ್ನುವಾಗ ಆಕೆಗೆ ನಿನ್ನ ಹೃದಯ ಬೇಕಂತೆ, ನಿನ್ನ ಹೃದಯವನ್ನು ಕಾಣಿಕೆಯಾಗಿ ಕೇಳ್ತಾ ಇದ್ದಾಳೆ, ಅದನ್ನು ನನಗೆ ಕೊಡು. ತಾಯಿ ಮಗನನ್ನು ನೋಡಿ ಆ ಹೃದಯವನ್ನು ಕಿತ್ತಿ ಅವನ ಬೈಯಲ್ಲಿ ಕೊಡುತ್ತಾಳೆ. ಅವನು ಆ ಹೃದಯವನ್ನು ಸಂತೋಷದಿಂದ ತೆಗೆದುಕೊಂಡು ತನ್ನ ಪ್ರೇಯಸ ಬಳಿ ಓಡುತ್ತಾನೆ. ದಾರಿಯಲ್ಲಿ ಎಡವಿ ಬಿದ್ದಾಗ ಆ ಹೃದಯ ಮಾತನಾಡಲು ಪ್ರಾರಂಭಿಸ್ತದೆ. ನೋವಾಯ್ತಾ, ನೋಡ್ಕೊಂಡು ಹೋಗಬೇಕು ಎಂಬ ಆ ಮಾತುಗಳು ಆ ಹೃದಯದಿಂದ ಬರುತ್ತದೆ. ಆ ಹೃದಯದಲ್ಲಿದ್ದ ಪ್ರೀತಿ ತನ್ನನ್ನೇ ಬರಿದು ಮಾಡಿಕೊಂಡರೂ ಸರಿ, ತಾನೇ ನೋವು ಅನುಭವಿಸ್ತಿದ್ದರೂ ಸರಿ, ಅಲ್ಲಿ ಬೇರೆಯವರಿಗೆ ಆ ಪ್ರೀತಿಯನ್ನು, ಆ ಕರುಣೆಯನ್ನು ವ್ಯಕ್ತಪಡಿಸುತ್ತದೆ. ಅದೇ ಯೇಸುವಿನ ಹೃದಯದ ವಿಶೇಷವಾದ ಭಕ್ತಿ. ಅವರ ಪ್ರೀತಿಯನ್ನು ನಮಗೆ ಸ್ಪಷ್ಟಪಡಿಸುತ್ತದೆ, ಅವರ ಕರುಣೆಯನ್ನು ನಮಗೆ ಸ್ಪಷ್ಟಪಡಿಸುತ್ತದೆ. ಮೂರನೆಯದಾಗಿ, ಈ ಯೇಸು ಕ್ರಿಸ್ತರ ಹೃದಯ ಎನ್ನುವಾಗ ಕೇವಲ ಅದು ಭಕ್ತಿಯ ಆಚರಣೆ ಮಾತ್ರವಲ್ಲ, ಬದಲಾಗಿ ನಮ್ಮನ್ನು ಕೂಡ ಆ ಕರುಣೆ ಪ್ರೀತಿಯನ್ನು ಪರರಿಗೆ ನೀಡುವಂತಹ ಆ ಒಂದು ಕರೆಯನ್ನು ನೀಡ್ತಾ ಇದೆ. ಹಾಗಾಗಿ ನಾವು ಕೂಡ ಕೇವಲ ಭಕ್ತಿಯ ಆಚರಣೆಯನ್ನು ಆಚರಿಸಿದರೆ ಸಾಲದು, ಬದಲಾಗಿ ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತರು ಆ ಒಂದು ಕರುಣೆಯನ್ನು ಮಮತೆಯನ್ನು ಎಲ್ಲರಿಗೂ ಸಾರಿದರು, ಅದೇ ರೀತಿಯಲ್ಲಿ ನಾವು ಕೂಡ ಒಬ್ಬರಿಗೊಬ್ಬರು ಪ್ರೀತಿಸಬೇಕು. ಒಬ್ಬರಿಗೊಬ್ಬರು ಆ ಪ್ರೀತಿಯನ್ನು, ಕ್ಷಮೆಯನ್ನು, ಕರುಣೆಯನ್ನು ಎಲ್ಲೆಡೆ ಹಂಚಿ ಬಾಳಬೇಕು. ಅದೇ ಬಹಳ ಮುಖ್ಯವಾದ ಅಂಶ. ಹಲವಾರು ಬಾರಿ ನಾವು ಇದನ್ನು ಮರಿತೇವೆ. ಕೇವಲ ಬಾಹಿಕವಾಗಿ ಆಚರಿಸಿದರೆ ಸಾಲದು, ಬಾಹಿಕವಾಗಿ ನಮ್ಮ ವಿಶ್ವಾಸವನ್ನು ಪ್ರಕಟಿಸಿದರೆ ಸಾಲದು. ಆ ವಿಶ್ವಾಸವನ್ನು ನಾವು ಜೀವಿಸಬೇಕು. ನಮ್ಮ ಕೆಲಸ ಕಾರ್ಯಗಳಲ್ಲಿ ಆ ಪ್ರೀತಿಯನ್ನು, ಕರುಣೆಯನ್ನು, ಕ್ಷಮೆಯನ್ನು ನಾವು ತೋರ್ಪಡಿಸಬೇಕು. ಇನ್ನು ನಾಲ್ಕನೆಯದಾಗಿ, ಯೇಸುವಿನ ದಿವ್ಯ ಹೃದಯ ಎನ್ನುವಾಗ ಎಲ್ಲ ಮನೆಗಳಲ್ಲೂ ವಿಶೇಷವಾಗಿ ಪ್ರತಿ ತಿಂಗಳ ಮೊದಲನೇ ಶುಕ್ರವಾರ ಯೇಸು ಕ್ರಿಸ್ತರ ದಿವ್ಯ ಹೃದಯಕ್ಕೆ ತಮ್ಮ ಕುಟುಂಬಗಳನ್ನು ಅರ್ಪಿಸಿ ಪ್ರಾರ್ಥಿಸ್ತಾರೆ. ಪ್ರಾರ್ಥಿಸುವಾಗ ಇಡೀ ಕುಟುಂಬವು ಯೇಸುವಿನ ಹೃದಯಕ್ಕೆ ಸಮರ್ಪಿಸಿ ಈ ಕುಟುಂಬವನ್ನು ಕಾಪಾಡುವಂತೆ, ಈ ಕುಟುಂಬವು ದಾರಿ ತಪ್ಪಿ ಹೋಗದಂತೆ, ಈ ಕುಟುಂಬವು ವಿಶ್ವಾಸ ಕಳೆದುಕೊಳ್ಳದಂತೆ ಅದಕ್ಕೆ ವಿಶೇಷವಾದ ರೀತಿಯಲ್ಲಿ ಇಡೀ ಕುಟುಂಬವನ್ನು ಆ ಯೇಸುವಿನ ದಿವ್ಯ ಹೃದಯಕ್ಕೆ ಅರ್ಪಿಸುತ್ತಾರೆ. ವರ್ಷಕ್ಕೆ ಒಮ್ಮೆ ಗುರುಗಳನ್ನು ಕೂಡ ಮನೆಗಳಿಗೆ ಕರೆಯಿಸಿ ಆ ಪೀಠವನ್ನು ಆಶೀರ್ವದಿಸುತ್ತಾರೆ, ದಿವ್ಯ ಪಟವನ್ನು ವಿಶೇಷವಾಗಿ ಆಶೀರ್ವದಿಸುತ್ತಾರೆ. ಮತ್ತೊಮ್ಮೆ ಇಡೀ ಮನುಕುಲವನ್ನು,
ಇಡೀ ವಿಶ್ವವನ್ನು, ಇಡೀ ಕುಟುಂಬಗಳನ್ನು ಆ ಯೇಸುವಿನ ದಿವ್ಯ ಹೃದಯಕ್ಕೆ ಅರ್ಪಿಸ್ತಾರೆ. ಹಾಗಾಗಿ ಈ ಯೇಸುವಿನ ಪವಿತ್ರ ಹೃದಯ ಎನ್ನುವಾಗ ಇದು ಕೇವಲ ಒಂದು ಪಟ ಮಾತ್ರವಲ್ಲ. ಪ್ರತಿ ಬಾರಿ ನಾವು ಯೇಸು ಕ್ರಿಸ್ತರನ್ನು ಆರಾಧಿಸುವಾಗ, ಆ ದಿವ್ಯ ಸಪ್ರಸಾರದಲ್ಲಿ ಆರ್ಗೊಳ್ಳುವಾಗ ಅದು ಮತ್ತು ಯೇಸುವಿನ ದಿವ್ಯ ಹೃದಯ ಒಂದು ರೀತಿಯಲ್ಲಿ ನಂಟಿದೆ ಅದಕ್ಕೆ. ಹಾಗಾಗಿ ಪ್ರತಿ ಬಾರಿ ನಾವು ಯೇಸುವಿನ ಆರಾಧನೆ ಸಲ್ಲಿಸುವಾಗ ಖಂಡಿತವಾಗಿ ಆ ಯೇಸು ಕ್ರಿಸ್ತರ ಹೃದಯವನ್ನು ನಾವು ಸ್ಮರಿಸ್ತೇವೆ. ಯೇಸು ಕ್ರಿಸ್ತರ ಹೃದಯಕ್ಕಾಗಿ ನಾವು ವಿಶೇಷವಾಗಿ ನಾವು ಪ್ರಾರ್ಥಿಸ್ತೇವೆ. ಅವರ ಆಶೀರ್ವಾದವನ್ನು ಆ ದಿವ್ಯ ಸಂಪ್ರಸಾದದ ಮೂಲಕ ನಮಗೆ ಲಭಿಸುವಂತೆ ನಾವು ಬೇಡುತ್ತೇವೆ. ಹಾಗಾಗಿ ಪ್ರತಿ ಬಾರಿ ಕೊನೆಯಲ್ಲಿ ನಾವು ಮನುಕುಲವನ್ನೇ ಆಗ್ಬೋದು, ನಮ್ಮ ಕುಟುಂಬಗಳನ್ನೇ ಆಗ್ಬೋದು, ವಿಶ್ವವನ್ನೇ ಆಗ್ಬೋದು, ಆ ಯೇಸುವಿನ ದಿವ್ಯ ಹೃದಯಕ್ಕೆ ಅರ್ಪಿಸ್ತೇವೆ. ಅಂದರೆ ಯೇಸುವಿನ ಈ ದಿವ್ಯ ಹೃದಯ ಮತ್ತು ಯೇಸುವಿನ ಶರೀರ, ಆ ಒಂದು ಆರಾಧನೆ ಒಂದು ರೀತಿ ಅವಿಭಾಜ್ಯ ನಂಟಿದೆ. ಆ ನಂಟನ್ನು ತೆಗೆಯಲು ಸಾಧ್ಯವಿಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಈ ತಾಯಿಯಾದವಳು ಒಂದು ಆ ಯೇಸು ಕ್ರಿಸ್ತರ ದಿವ್ಯ ಹೃದಯದ ಚಿತ್ರಪಟವನ್ನು ಹಿಡಿದು ತನ್ನ ಮೊಮ್ಮಗನಿಗೆ ಹೇಳ್ತಾ ಇದ್ದಾಳೆ, ಇದು ಯೇಸುವಿನ ದಿವ್ಯ ಹೃದಯ. ಆ ಮೊಮ್ಮಗನಿಗೆ ಆ ಚಿತ್ರಪಟವನ್ನು ನೋಡಿ ಅವನಿಗೆ ಅರ್ಥ ಆಗಲಿಲ್ಲ. ಏನೋ ಒಂದು ರೀತಿಯಲ್ಲಿ ಅವನಿಗೆ ಒಂಥರ ಭಯ ಮೂಡಿಸುತ್ತದೆ ಆ ಚಿತ್ರವನ್ನು ನೋಡುವಾಗ. ಏನೋ ಒಂದು ರೀತಿಯಲ್ಲಿ ಅವನಿಗೆ ಒಂದು ಯಾಕೆ ಈ ರೀತಿ ಇದೆ ಎಂಬ ಪ್ರಶ್ನೆ. ಅಜ್ಜಿ ಹತ್ರ ಕೇಳ್ತಾನೆ, ಅಜ್ಜಿ ಈ ಹೃದಯವನ್ನು ತೋರಿಸ್ತಾ ಇದ್ದೀರಾ, ಎಷ್ಟು ಸುಂದರವಾಗಿದೆ, ಆದರೆ ಆ ಹೃದಯದ ಮೇಲೆ ಯಾಕೆ ಕಿರೀಟ ಇಟ್ಟಿದ್ದಾರೆ, ಯಾಕೆ ಅಲ್ಲಿ ಕಿರೀಟ ಇದೆ, ಯಾಕೆ ಅಲ್ಲಿ ರಕ್ತ ಬರ್ತಾ ಇದೆ ಅಂತ ಪ್ರಶ್ನೆಯನ್ನು ಆ ಮೊಮ್ಮಗ ಅಜ್ಜಿಗೆ ಕೇಳುವಾಗ ಅಜ್ಜಿ ಹೇಳ್ತಾಳೆ, ಅದು ದೇವರ ಪ್ರೀತಿ. ದೇವರು ಮನುಕುಲವನ್ನು ಎಷ್ಟು ಪ್ರೀತಿಸ್ತಾರೆ, ಆದರೆ ಮಾನವನು ಆ ಪ್ರೀತಿಯನ್ನು ತ್ಯಜಿಸಿಬಿಡ್ತಾನೆ, ಮಾನವನು ಆ ಪ್ರೀತಿಯನ್ನು ತೊರೆಯುತ್ತಾನೆ ಎಂಬುದನ್ನು ಆ ಅಜ್ಜಿ ಅದಕ್ಕೆ ವರ್ಣಿಸುತ್ತಾರೆ. ಆ ಮೊಮ್ಮಗ ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಹಾಸಿಗೆಯ ಮೇಲೆ ಅಥವಾ ತನ್ನ ದಿಂಬಿನ ಕೆಳಗಡೆ ಇಟ್ಟು ಆ ಚಿತ್ರಪಟವನ್ನು ನೋಡುತ್ತಾ ಪ್ರತಿದಿನ ಮಲಗ್ತಾ ಇರಬೇಕಾದ್ರೆ ಈ ರೀತಿಯ ಮಾತನ್ನು ಹೇಳ್ತಾನೆ, ದಿವ್ಯ ಯೇಸುವೆ, ನಿಮ್ಮ ಪ್ರೀತಿಗಾಗಿ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಆದರೆ ನಿಮ್ಮ ಪ್ರೀತಿಗೆ ಬೆಲೆ ಕೊಡದೆ, ನಿಮ್ಮ ಪ್ರೀತಿಯನ್ನು ಅರಿಯದೆ ನಾನು ತಪ್ಪು ಮಾಡಿದ್ದೇನೆ, ನಿಮ್ಮ ಪ್ರೀತಿಯಿಂದ ಬಹಳ ದೂರ ಹೋಗಿದ್ದೇನೆ, ನನ್ನನ್ನು ಕ್ಷಮಿಸಿರಿ ಎಂದು ಪ್ರತಿದಿನ ಆ ಚಿತ್ರಪಟವನ್ನು ನೋಡುತ್ತಾ ಅವನು ಪ್ರಾರ್ಥನೆ ಮಾಡ್ತಾ ಇದ್ದ. ದೇವರ ವರಪ್ರಸಾದದಂತೆ ಅವನೊಬ್ಬ ಗುರು ಆಗ್ತಾನೆ. ಆ ಗುರು ಆದ ವ್ಯಕ್ತಿ ಪ್ರತಿದಿನ ಅವನು ಬಲಿಪೂಜೆ ಅರ್ಪಿಸುವಾಗ, ಆ ಯೇಸು ಕ್ರಿಸ್ತರನ್ನು ಬೋಧನೆ ಮಾಡುವಾಗ ಈ ಚಿತ್ರಪಟವನ್ನು ಜನರಿಗೆ ತೋರ್ಪಡಿಸುತ್ತಾ ಅದರ ಪ್ರೀತಿಯನ್ನು, ಅದರ ಮಮತೆಯನ್ನು, ಅದರ ಕರುಣೆಯನ್ನು ಎಲ್ಲರಿಗೂ ವರ್ಣಿಸುತ್ತಾನೆ, ಎಲ್ಲರಿಗೂ ಬೋಧಿಸುತ್ತಾನೆ. ಎಲ್ಲರೂ ಅರಿತುಕೊಳ್ಳುವಂತೆ ಆ ಯೇಸು ಕ್ರಿಸ್ತರ ದಿವ್ಯ ಹೃದಯದ ಮೇಲೆ ಭಕ್ತಿಯನ್ನು, ವಿಶ್ವಾಸವನ್ನು ಮೂಡಿಸಿಕೊಳ್ಳುವಂತೆ ಅದಕ್ಕಾಗಿ ಆ ಜನರಿಗೆ ಬೋಧನೆ ಮಾಡುತ್ತಾನೆ. ಹಾಗಾಗಿ ನಾವು ಪ್ರತಿ ಬಾರಿ ಯೇಸು ಕ್ರಿಸ್ತರ ಆ ದಿವ್ಯ ಹೃದಯವನ್ನು ಸ್ಮರಿಸುವಾಗ ಯೇಸು ಕ್ರಿಸ್ತರ ಅಪ್ರಮಿತ ಪ್ರೀತಿ, ಯೇಸು ಕ್ರಿಸ್ತರ ಕರುಣೆ, ಮಮತೆಯನ್ನು ಎಂದಿಗೂ ನಾವು ಮರೆಯಲು ಸಾಧ್ಯವಿಲ್ಲ. ಅವರ ಇಡೀ ಜೀವನವೇ ಪ್ರೀತಿಮಯವಾಗಿತ್ತು, ಅವರ ಇಡೀ ಜೀವನವೇ ಕರುಣಾಮಯವಾಗಿತ್ತು. ಬಂದವರಿಗೆ ಆಶ್ರಯ ನೀಡುವುದರಲ್ಲಿಯೂ ಅವರನ್ನು ಬರಮಾಡಿಕೊಳ್ಳುವುದರಲ್ಲಿಯೂ ಸಮಾಜದಲ್ಲಿ ಹಲವಾರು ಜನರನ್ನು ಬಾಹಿಕವಾಗಿ ಅವರನ್ನು ತಳ್ಳಿಬಿಡುತ್ತಾ ಅವರು ಈ ಸಮಾಜಕ್ಕೆ ಅನರ್ಹರು ಅನ್ನುವಂತಹ ಜನರು ಕೂಡ ಅವರನ್ನು ತಳ್ಳಿಬಿಡುವಂತಹ ಜನರನ್ನು ಕೂಡ ಯೇಸು ಕ್ರಿಸ್ತರು ಬರಮಾಡಿಕೊಳ್ಳುತ್ತಾ, ಪಾಪಿಗಳನ್ನು ಕ್ಷಮಿಸುತ್ತಾ, ಪಾಪಿಗಳಿಗೆ ಹೊಸ ಚೈತನ್ಯವನ್ನು ನೀಡುತ್ತಾ, ಜೀವನಕ್ಕೆ ಹೊಸ ಅರ್ಥ ನೀಡುತ್ತಾ ಆ ಕರುಣೆಯನ್ನು, ಆ ಮಮತೆಯನ್ನು ಅವರು ಸದಾ ತೋರ್ಪಡಿಸಿದ್ದಾರೆ. ಹಲವಾರು ಜನರು ಇದಿಲ್ಲ ಅದಿಲ್ಲ ಎಂದು ಬನ್ನುವಾಗ, ಆರೋಗ್ಯ ಇಲ್ಲ ಎನ್ನುವಾಗ ಅವರು ಬಂದು ಆರೋಗ್ಯಕ್ಕಾಗಿ ಬೇಡುವಾಗ ಯೇಸು ಕ್ರಿಸ್ತರು ಅವರಿಗೆ ಆರೋಗ್ಯವನ್ನು ನೀಡ್ತಾರೆ. ಇದೆಲ್ಲವೂ ಅವರ ಕರುಣೆಯ ಒಂದು ಭಾಗವಾಗಿದೆ, ಅವರ ಮಮತೆಯ ಒಂದು ಭಾಗವಾಗಿದೆ. ಯಾರು ಬೇಡವೆಂದು ತಳ್ಳಿಬಿಟ್ಟ ಜನಾಂಗವನ್ನು ಅವರು ಅರ್ಪಿಸಿ ಅವರನ್ನು ಬರಮಾಡಿಕೊಂಡು ಅವರಿಗೆ ದೇವರ ವಾಕ್ಯವನ್ನು ಬೋಧಿಸುವಂಥ ಅಂತಹ ಕರುಣೆ, ಅಂತಹ ಪ್ರೀತಿ, ಅದನ್ನೇ ನಾವು ಸದಾ ಈ ಯೇಸು ಕ್ರಿಸ್ತರ ದಿವ್ಯ ಹೃದಯಕ್ಕೆ ನಾವು ಅರ್ಪಿಸಿ ಪ್ರಾರ್ಥಿಸುತ್ತೇವೆ, ಅದರ ಧ್ಯಾನವನ್ನು ನಾವು ಮಾಡುತ್ತೇವೆ. ಹಾಗಾಗಿ ಕೇವಲ ಇದು ಭಕ್ತಿಯಾಗಿ ಉಳಿಯುವುದು ಬೇಡ. ಕೇವಲ ಬರೀ ಶುಕ್ರವಾರದಂದು ಅದೊಂದು ಆರಾಧನೆಯ ಸಮಯದಲ್ಲಿ ಅದರ ಬಗ್ಗೆ ಪ್ರಾರ್ಥನೆ ಮಾಡಿದರೆ ಸಾಲದು.
ಬರೀ ಆ ಯೇಸು ಕ್ರಿಸ್ತರ ಆ ದಿವ್ಯ ಹೃದಯದ ಭಕ್ತಿ ಕೇವಲ ಆಚರಣೆಯಾಗಿರದೆ ನನ್ನ ಕಾರ್ಯಗಳಲ್ಲಿ, ನನ್ನ ಕೆಲಸಗಳಲ್ಲಿ ಆ ಭಕ್ತಿಯು ನಾನು ಪ್ರಕಟಿಸಬೇಕು. ನಾನು ಎಲ್ಲೇ ಇರಲಿ, ಹೇಗೆ ಇರಲಿ, ನಾನು ಮಾಡುವ ಕೆಲಸ ಕಾರ್ಯಗಳೇ, ನಾನು ಸ್ಕೂಲಲ್ಲಿ ಕೆಲಸ ಮಾಡ್ತಾಯಿದ್ರೆ ಅಲ್ಲಿ ನಾನು ಮಕ್ಕಳನ್ನು ಪ್ರೀತಿಸಬೇಕು, ಮಕ್ಕಳನ್ನು ಗೌರವಿಸಬೇಕು. ಹಲವಾರು ಮಕ್ಕಳು ತಲೆಗೆ ಉದ್ಯನೆ ಅಂಟದಿರುವ ಮಕ್ಕಳು, ಬಹಳ ಓದುವುದಕ್ಕೆ ಹಿಂದುಳಿದಂತಹ ಮಕ್ಕಳಿಗೆ ವಿಶೇಷವಾದ ಪ್ರೀತಿಯನ್ನು ತೋರಿಸುವುದರ ಮೂಲಕ, ವಿಶೇಷವಾದ ಮಮತೆಯನ್ನು ತೋರ್ಪಡಿಸುವುದರ ಮೂಲಕ, ವಿಶೇಷವಾಗಿ ಅವರಿಗೆ ಕಾಳಜಿಯನ್ನು ತೋರಿಸುವುದರ ಮೂಲಕ ಆ ಯೇಸು ಕ್ರಿಸ್ತರ ಆ ದಿವ್ಯ ಹೃದಯ ಭಕ್ತಿಯನ್ನು ಅಲ್ಲಿ ನಾನು ಪ್ರಕಟಿಸ್ತೇನೆ. ಒಂದು ರೀತಿಯಲ್ಲಿ ಆಫೀಸಲ್ಲಿ ಕೆಲಸ ಮಾಡುವವರು, ಅವರು ಎಷ್ಟೇ ಇರಲಿ, ನಾವು ಮಾಡಬೇಕಾದ ಕಾರ್ಯವನ್ನು ನಾವು ಮಾಡಬೇಕು. ಕಾರ್ಯವನ್ನು ಎಂದಿಗೂ ತಳ್ಳಿಬಿಡಬಾರ್ದು. ನಾವು ನಮಗೆ ವಹಿಸಿರುವ ಜವಾಬ್ದಾರಿಗಳನ್ನು ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಮಾಡಬೇಕು, ಭಕ್ತಿಯಿಂದ ಮಾಡಬೇಕು ಎಂಬ ಕಾರ್ಯಗಳನ್ನು ನಾವು ಮಾಡುವಾಗ, ಎಲ್ಲಕ್ಕಿಂತಲೂ ಹೆಚ್ಚಾಗಿ ಇಲ್ಲಿ ಅನ್ಯಾಯ ನಡೀತಾ ಇದೆ ಎನ್ನುವಾಗ ಅದರ ವಿರುದ್ಧ ನಿಲ್ಲುವಾಗ ನಾವು ಯೇಸು ಕ್ರಿಸ್ತರ ಭಕ್ತಿಯನ್ನು ಪ್ರಕಟಿಸುತ್ತೇವೆ. ಯೇಸು ಕ್ರಿಸ್ತರ ದಿವ್ಯ ಹೃದಯಕ್ಕೆ ಸಮರ್ಪಿಸಿದಂಥ ಆ ಒಂದು ಭಕ್ತಿ ಮಾರ್ಗದಲ್ಲಿ ನಾನು ಕೂಡ ನಡೆಯುತ್ತೇನೆ. ಈ ರೀತಿ ನಮ್ಮ ಜೀವನದ ಕೆಲಸ ಕಾರ್ಯಗಳಲ್ಲಿ ಈ ರೀತಿಯಲ್ಲಿ ನಾನು ಜೀವಿಸಬೇಕು, ಸಮರ್ಪಿಸಬೇಕು, ಅದರಂತೆ ನಡೆಯಲು ಪ್ರಯತ್ನಿಸಬೇಕು. ಕೇವಲ ಈ ಭಕ್ತಿ ಬಾಹಿಕವಾಗಿರದೆ ನನ್ನ ಆಧ್ಯಾತ್ಮಿಕತೆಯನ್ನು ಹೆಚ್ಚಿಸುವಂತೆ, ನನ್ನ ವಿಶ್ವಾಸವನ್ನು ಹೆಚ್ಚಿಸುವಂತೆ, ನನ್ನ ವಿಶ್ವಾಸವನ್ನು ಪ್ರಕಟಿಸುವಂತೆ ಇದು ಪ್ರೇರೇಪಿಸಲಿ, ಪ್ರೇರಣೆ ನೀಡಲಿ, ಶಕ್ತಿ ನೀಡಲಿ ಎಂದು ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾವು ಭಕ್ತಿಯಿಂದಲೂ ವಿಶ್ವಾಸದಿಂದಲೂ ಪ್ರಾರ್ಥಿಸೋಣ. ಆಮೇನ್. ನನ್ನ ಹೆಸರು ಸಂಜನಾ. ನಾನು ನಂಜನಗೂಡಿಂದ ಬಂದಿದ್ದೇನೆ. ನಾನು ಒಂದು ಅಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ದೀಕ್ಷಾ ಸ್ಥಾನ ತೆಗೆದುಕೊಂಡು ಕ್ರೈಸ್ತ ಕುಟುಂಬವಾಗಿ ಈಗ ಜೀವಿಸ್ತಾ ಇದ್ದೇನೆ. ನನ್ನಲ್ಲಿ ಒಂದೇ ಒಂದು ಕೊರತೆ ಇತ್ತು, ನನಗೆ ತಂದೆ ಇಲ್ಲ. ಎಲ್ಲರೂ ನನ್ನನ್ನು ಒಂದು ರೀತಿ ಹೀಯಾಳಿಸೋರು, ತಂದೆ ಇಲ್ಲ ಇವಳಿಗೆ ಅಂತ. ನಾನು ಇಲ್ಲಿ ಡಿವೈನ್ ಧ್ಯಾನ ಕೇಂದ್ರಕ್ಕೆ ಬಂದಾಗ ನಾನು ದೇವರ ಹತ್ರ ಒಂದೇ ಪ್ರಶ್ನೆ ಕೇಳಿದೆ, ನಾನು ಏನು ತಪ್ಪು ಮಾಡಿದ್ದೀನಿ, ನನಗೆ ಯಾಕೆ ತಂದೆ ಇಲ್ಲ? ಆಗ ದೇವರು ನನಗೆ ಶುಕ್ರವಾರ ಫೈನಲ್ ಆರಾಧನೆಯಲ್ಲಿ, ನಾನು ನಿನಗೆ ತಂದೆ ಆಗಿರ್ತೀನಿ, ಲೋಕಾಂತ್ಯದವರೆಗೂ ನೀನು ಜೀವಿಸುವವರೆಗೂ ನಿನ್ನ ಜೊತೆ ಇದ್ದು ನಾನು ನಿನ್ನ ನಡೆಸ್ತೀನಿ ಅಂತ ದೇವರು ನನಗೆ ಹೇಳಿದ್ರು. ಇದು ರಿಟ್ರೀಟ್ ಧ್ಯಾನ ಮುಗಿಸಿ ನಾನು ಹೋಗುವಾಗ ಮತ್ತೆ ನನಗೆ ಒಂದು ಧ್ಯಾನಕ್ಕೆ ಕರೆದ್ರು. ಅಲ್ಲಿ ಬ್ರದರ್ ನನಗೆ ಹೇಳಿದ್ರು, ದೇವರು ನಿನ್ನ ಸೇವೆಗಾಗಿ ಕರೆದಿದ್ದಾರೆ, ನೀನು ದೇವರ ಸೇವೆ ಮಾಡಬೇಕು, ದೇವರೊಟ್ಟಿಗೆ ಜೀವಿಸ್ಬೇಕಂತ. ನಾನು ಲೋಕದ ಆಸೆಯಿಂದ ನಾನು ಕೆಲಸ ಮಾಡಬೇಕು, ಓದಬೇಕು, ಆ ಒಂದು ಗುಂಗಲ್ಲಿ ಇದ್ದೆ. ಆಗ ನನ್ನದೇ ಆದಂಥ ಲೋಕದಲ್ಲಿ ಜೀವಿಸುವಾಗ ನಾನಾ ರೀತಿಯ ಶೋಧನೆಗಳು ಬಂದವು ನನಗೆ. ಆಗ ನನಗೆ ಅರ್ಥ ಆಯಿತು, ದೇವರು ಇಲ್ಲದೆ ನಾವು ಈ ಲೋಕದಲ್ಲಿ ಜೀವಿಸಲು ಸಾಧ್ಯವಿಲ್ಲ. ಯಾವಾಗಲೂ ಸೈತಾನ್ಗಳು ಹೇಳ್ತಿದ್ದುದು ಒಂದೇ, ನಿನ್ನನ್ನು ಸಾಯಿಸ್ತೀನಿ. ನನ್ನ ಮನೆ ಇರೋದು 3rd ಫ್ಲೋರಲ್ಲಿ. ಅಲ್ಲಿಂದ ನನ್ನ ತಾಯಿಗೆ ಯಾವಾಗಲೂ ಪ್ರಾರ್ಥನೆ ಮಾಡುವಾಗ ಹೇಳ್ತಿದ್ದು, ನಿನ್ನ ಮಗಳನ್ನು ಸಾಯಿಸ್ತೀನಿ. ನನ್ನ ತಾಯಿ ಯಾವಾಗಲೂ ಅಳೋದು. ಆಗ ದೇವರು ಹೇಳ್ತಿದ್ದುದು, ನಿನ್ನ ಮಗಳಿಗೆ ಏನಾಗಲ್ಲ, ನನ್ನ ಮಗಳು ಅವಳು, ನಿನ್ನ ಮಗಳಲ್ಲ, ನನಗೆ ಸಾಕ್ಷಿಯಾಗಿ ಜೀವಿಸ್ತಾಳೆ ಮಗಳು ಅಂತ ಹೇಳುವಾಗ ದೇವರು ನನಗೆ ಎಲ್ಲ ರೀತಿಯಲ್ಲಿ ಬಿಡುಗಡೆ ಕೊಟ್ಟು, ಎಲ್ಲ ರೀತಿಯಲ್ಲೂ ಸೌಖ್ಯ ಕೊಟ್ಟು ನಾನಿಂದು ಯೇಸುವಿಗಾಗಿ ಜೀವಿಸ್ತಾ ಇದ್ದೇನೆ. ಯೇಸುವಿಗೆ ಸ್ತೋತ್ರ. ಹಾಗೆ ರೀತಿ ಕಾಲೇಜಲ್ಲಿ ನಾನು ಓದಬೇಕಾದ್ರೆ ಸೈತಾನ್ ನನ್ನನ್ನು ಚರ್ಚಿಗೆ ಹೋಗುವಾಗ ನನ್ನನ್ನು ಬೀಳಿಸಿ ನನಗೆ ಬಲಗೈ ತುಂಬ ಫ್ರ್ಯಾಕ್ಚರ್ ಆಯಿತು. ಆದರೆ ಹಾಸ್ಪಿಟಲ್ಗೆ ಹೋಗಿ ತೋರಿಸುವಾಗ ಎಲ್ಲ ರಿಪೋರ್ಟ್ ನಾರ್ಮಲ್ ಅಂತ ಬರ್ತಾಯಿತ್ತು. ಆಗ ಪ್ರಾರ್ಥನೆ ಮಾಡಿ ನನಗೆ ಇದು ಬಲಗೈಯಲ್ಲಿ ಬರೀಲಿಕ್ಕೆ ಆಗ್ತಾ ಇರಲಿಲ್ಲ, ಮನೆ ಕೆಲಸ ಏನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ನಮ್ಮ ಮನೆಯಲ್ಲಿ ಎಲ್ಲರೂ ಹೇಳೋರು, ನೀನು ನಾಟಕ ಆಡ್ತಿದ್ಯಾ, ಕೆಲಸ ಮಾಡಬಾರ್ದಂತ ನಾಟಕ ಆಡ್ತಿದ್ಯಾ ಅಂತ ಹೇಳೋರು. ಆಗ ನಾನು ದೇವ್ರ ಹತ್ರ ಮೊಣಕಾಲೂರಿ ಪ್ರಾರ್ಥಿಸುವಾಗ ಯಾವ ಕೈಯಲ್ಲಿ ನನಗೆ ಸೈತಾನ್ ಬರೀಲಿಕ್ಕೆ ಆಗ್ತಿರ್ಲಿಲ್ಲ, ಓದಲಿಕ್ಕೆ ಕೆಲಸ ಮಾಡಲಿಕ್ಕೆ, ಆ ಕೈನ ದೇವರು ಈ ಕೈಯಲ್ಲಿ ಯಾರಿಗೆ ಎತ್ತಿ ಪ್ರಾರ್ಥಿಸಿದರೆ ಆ ಕೈ ಗುಣ ಹೊಂದುವಂಥ ಶಕ್ತಿ ದೇವರಿಗೆ ಕೊಟ್ಟರು. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತೀನಿ. ದೇವರನ್ನು ಬಿಟ್ಟು ನಾವು ಈ ಲೋಕದಲ್ಲಿ ಜೀವಿಸಲಿಕ್ಕೆ ಆಗೋದಿಲ್ಲ. ದೇವರಿಗೆ ನಾವು ವಿಧೇಯರಾಗಿದ್ದು ಜೀವಿಸಬೇಕೆಂದು ಕೇಳಿ. ಈಗ ಡಿವೈನ್ ಧ್ಯಾನ ಕೇಂದ್ರಕ್ಕೆ ನನ್ನನ್ನು ವಾಲಂಟಿಯರ್ ಆಗಿ ಆಯ್ಕೆ ಮಾಡಿದ್ರು. ಆಗ ಕೂಡ ಅಷ್ಟೇ, ನನಗೆ ಇಲ್ಲಿಗೆ ಬರಬೇಕಾದ್ರೆ 15 ಡೇಸಿಂದ ತುಂಬ ಜ್ವರ ಇತ್ತು. ನಾನು ಅಂದ್ಕೊಂಡೆ ಇಲ್ಲ ನಾನು ಹೋಗಲಿಕ್ಕೆ ಆಗಲ್ಲ, ಅಷ್ಟು ಜ್ವರ ಇತ್ತು. ಆದರೆ ನನ್ನ ಮದರ್ ಮೇರಿ ಹತ್ರ ಒಂದೇ ಕೇಳಿದ್ದು,
ತಾಯಿ ನಾನು ನಿನ್ನ ಸನ್ನಿಧಿಗೆ, ನಾನು ಡಿವೈನ್ ಧ್ಯಾನಕ್ಕೆ ನೀನು ಕರೆದಿದ್ದೀಯಾ, ನಾನು ಸೇವೆ ಮಾಡಬೇಕು ಅಂತ. ನನ್ನ ತಾಯಿ ಮತ್ತು ನನ್ನ ಅಜ್ಜಿ ಇಬ್ಬರು ನಮ್ಮ ಮಾವನ ಮನೆಗೆ ಹೋದರು. ನಾನು ಮನೆಯಲ್ಲಿ ಒಬ್ಬಳೇ ಇದ್ದೆ, ಯಾರೂ ಸಹ ಇರಲಿಲ್ಲ. ನನಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಆಗ್ತಿಲ್ಲ, ಊಟ ಮಾಡಲಿಕ್ಕೆ ಆಗ್ತಿಲ್ಲ, ಯಾರಿಲ್ಲ. ಆಗ ನಾನಂದೆ ನನ್ನ ಜೀವ ಹೋಯಿತು, ಇನ್ನು ಮುಗೀತು ನನ್ನ ಕತೆ, ನಾನು ಉಳಿಯಲ್ಲ ಅಂತ ಆಗ ದೇವರೇ ನನ್ನನ್ನು ಬಂದು ಸ್ಪರ್ಶಿಸಿ ನನಗೆ ಗುಣ ಕೊಟ್ಟರು. ಆಗ ಮತ್ತೆ ನಾನು ಇಲ್ಲಿ ಡಿವೈನ್ ಧ್ಯಾನ ಕೇಂದ್ರಕ್ಕೆ ಟ್ರಾವೆಲ್ ಮಾಡಬೇಕಾದ್ರೆ, ಟ್ರೈನಲ್ಲಿ ಬರಬೇಕಾದ್ರೆ ತುಂಬ ನನಗೆ ಸುಸ್ತಾಯಿತು. ಫುಲ್ಲು ಜ್ವರ, ತಲೆ ಸುತ್ತು. ನಾನು ಆಗ ಕೂಡ ಅಂದ್ಕೊಂಡೆ, ನೆನೆಸ್ದೆ, ನಾನು ಇಲ್ಲಿ ಬರಲಿಕ್ಕೆ ಆಗಲ್ಲ, ಸೇವೆ ಮಾಡಲಿಕ್ಕೆ ಆಗಲ್ಲ, ನಾನು ಟ್ರೈನಲ್ಲೇ ನನ್ನ ಜೀವ ಹೋಗ್ತದೇನೋ ಅಂತ ನಾನು ನೆನೆಸಿದೆ. ಆಗ ಮದರ್ ಮೇರಿ ನನಗೆ ಹೇಳಿದರು, ನೀನು ಅಲ್ಲಿ ಹೋಗಿ ನೀನು ಸೇವೆ ಮಾಡೇ ಮಾಡ್ತೀಯ, ಭಯಪಡಬೇಡ, ನಾನಿದ್ದೀನಿ ಅಂತ ಹೇಳಿದ್ರು. ಆಗ ನಾನಿಲ್ಲಿ ಡಿವೈನ್ ಧ್ಯಾನಕ್ಕೆ ಬಂದು ಇಲ್ಲಿ ವಾಲಂಟಿಯರ್ ಆಗಿ ಸೇವೆ ಮಾಡ್ತಾ ಇದ್ದೀನಿ. ನಿನ್ನೆ ಕೂಡ ನನಗೆ ತುಂಬ ಮೈಗ್ರೇನ್ ಇತ್ತು, ಆಗ್ತಾ ಇರಲಿಲ್ಲ. ನಾನು ದೇವರಿಗೆ ಹೇಳಿದೆ, ದೇವರೇ ನನಗೆ ಆಗ್ತಾ ಇಲ್ಲ, ನಾನು ಮನೆಗೆ ಹೋದರೆ ಸಾಕಂತ. ಆಗ ದೇವರು ಒಳ್ಳೆ ಸೌಖ್ಯ ಆರಾಧನೆಯಲ್ಲಿ ನನಗೆ ಮೈಗ್ರೇನ್ ಬಿಡುಗಡೆ ಕೊಟ್ಟು, ಈಗ ದೇವರು ನಾನು ನಿಮ್ಮ ಮುಂದೆ ಸಾಕ್ಷಿ ಮಗಳಾಗಿ ಕೂತಿದ್ದೇನೆ. ಯೇಸುವಿಗೆ ಸ್ತೋತ್ರ, ಯೇಸುವೆ ವಂದನೆ. ನೀವು ಡಿವೈನ್ ಧ್ಯಾನ ಕೇಂದ್ರಕ್ಕೆ ಬನ್ನಿ, ದೇವರ ಪ್ರೀತಿಯನ್ನು ಅನುಭವಿಸಿರಿ. ಆಮೇನ್. ನನಗೆ ಆಗಿರೋ ಅನುಭವ ಅಂದರೆ, ನಾನು ಮನೆ ಕಟ್ಟಬೇಕಂತ ನಾವಿದ್ವಿ. ಮನೆ ಕಟ್ಟಬೇಕಂತ ನಾವೊಂದು ಡ್ರಾಯಿಂಗ್ ಮಾಡಿಬಿಟ್ಟು ನಾವು ಆಲ್ಟ್ರಲ್ಲಿ ಇಟ್ಬಿಟ್ಟು 2 ವರ್ಷದಿಂದ ಪ್ರೇಯರ್ ಮಾಡ್ತಾಯಿದ್ವಿ. ಪ್ರೇಯರ್ ಮಾಡೋತ್ತಿಗೆ ನಮಗೆ ಈ 24ಗೆ ಜನವರಿಯಲ್ಲಿ ನಾವು ಮನೆ ಸ್ಟಾರ್ಟ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಪ್ಲ್ಯಾನ್ ಮಾಡಿ ಮನೆಯೆಲ್ಲ ಫುಲ್ ಹಳೆ ಮನೆಯೆಲ್ಲ ಡೆಮೊಲಿಷ್ ಮಾಡಿದ್ವಿ. ಡೆಮೊಲಿಷ್ ಮಾಡಿ ನಮ್ಮ ಹತ್ರ 1 ರೂಪಾಯಿನೂ ದುಡ್ಡಿದ್ದಿಲ್ಲ. ನಾವು ಲೋನ್ ಮಾಡಿದ್ವಿ. ಲೋನ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಕೊಡೋದು ಲಿಂಟ್ಲು ಲೆವೆಲಿಗೆ ಬಂದ ಮೇಲೆ ಅಂತ ಹೇಳಿದರು. ನಮಗೆ ಏನು ಮಾಡಬೇಕಂತ ಗೊತ್ತಾಗಿಲ್ಲ. ನಾನು 24ಕ್ಕೆ ಡಿಸೆಂಬರ್ 23ಗೆ ಇಲ್ಲಿ ಡಿವೈನಿಗೆ ಬಂದು ಹೋಗಿದ್ದೆ. ನಾನು ಕ್ರಿಸ್ಮಸ್ ಆಗಿದೆ, ನನಗೆ ನಮ್ಮ ಅಕೌಂಟಿಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಬಂತು. ನಾವು ಮನೆ ಸ್ಟಾರ್ಟ್ ಮಾಡಿದ್ವಿ. ಮನೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮಗೆ ಫಸ್ಟು ಬೋರಲ್ಲಿ ಹೊಡಿಯೋಕ್ಕಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಪ್ಲ್ಯಾನ್ ಮಾಡಿ ಬೋರಲ್ಲಿ ಹೊಡಿಬೇಕಾದ್ರೆ ನಮಗೆ ಏನಾಯಿತು ಅಂದರೆ, ನಮಗೆ ಫಾದರಿಗೆ ಕರ್ಕೊಂಬಂದು ಬ್ಲೆಸ್ ಮಾಡಿಸಿದ್ವಿ. ಎಲ್ಲರೂ ಕೇಳಿದ್ರು ನಮಗೆ, ನೀವು ಪಾಯಿಂಟ್ ಮಾಡಲ್ವಾ ಅಂದರು. ನಾವು ಪಾಯಿಂಟ್ ಮಾಡಲ್ವ, ನಮಗೆ ಯಾಕಂದರೆ ನಾವು ಅಬ್ರಾಹ್ಮಗೆ ಬಂಡೆಗೆ ಹೊಡೆದು ನೀರು ಕೊಟ್ಟಿರೋ ದೇವರಿರೋದು, ನಾವು ಹಂಗಾಗ್ಬಿಟ್ಟು ನಾವು ಪಾಯಿಂಟ್ ಮಾಡಲ್ಲ ಅಂತೇಳಿ ಪಾಯಿಂಟ್ ನಾವು ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿ 600 ಅಡಿ ಹೊಡೆದ್ವಿ. 600 ಅಡಿ ಹೊಡೆದಾಗ ನಮಗೆ 1 ಡ್ರಾಪು ನೀರು ಸಿಕ್ಕಿಲ್ಲ, ಒಂದು ಬರೀ ಧೂಳು ಮಾತ್ರ ಬರ್ತಾಯಿತ್ತು. ಆದರೆ ನಾವು 600 ಅಡಿಗೆ ನಿಲ್ಲಿಸ್ಬಿಟ್ಟು ಮತ್ತೆ ಪ್ರೇಯರ್ ಮಾಡಿದ್ವಿ. ಪ್ರೇಯರ್ ಮಾಡಿ 700 ಅಡಿ ಹೊಡೆದ್ವಿ. 700 ಅಡಿ ಹೊಡೆದ್ರೂ 1 ಪಾಯಿಂಟು ನೀರು ಬಂದಿಲ್ಲ, 1 ಡ್ರಾಪ್ ಸಮೇತ ನೀರು ಬಂದಿಲ್ಲ, ಬರೀ ಧೂಳು ಮಾತ್ರ ಬರ್ತಾಯಿತ್ತು. ಆಮೇಲೆ ಅವರು ಸ್ಟಾಪ್ ಮಾಡಿದ್ವಿ. ನಾವು ಸ್ಟಾಪ್ ಮಾಡಿಬಿಟ್ಟು ಮಾರನೇ ದಿವಸ ಎಲ್ಲರೂ ಹೇಳಿದ್ರು, ನೀವು ಬೋರಲ್ಲಿ ಟೆಸ್ಟ್ ಮಾಡಿಬಿಟ್ಟು ಆಮೇಲೆ ಮೋಟ್ರ್ ಇಳಿಸಿ ಅಂತ ಹೇಳಿದ್ರು. ನಾವು ಅದಕ್ಕೆ ಹೇಳಿದ್ವಿ, ನಮಗೆ ನೀರು ಬಂದೇ ಬರುತ್ತೆ, ದೇವ್ರು ಕೊಡ್ತಾರೆ. ನಾವು ಟೆಸ್ಟ್ ಮಾಡಿದ್ರೆ ದೇವ್ರಿಗೆ ಟೆಸ್ಟ್ ಮಾಡ್ದಂಗೆ ನಾವು, ಹಂಗಾಗಿ ನಾನು ಟೆಸ್ಟ್ ಮಾಡಲ್ಲ, ಮೋಟ್ರ್ ಇಳಿಸ್ತೀನಿ ಅಂತೇಳಿ ಮೋಟ್ರ್ ಇಳಿಸ್ದೆ. ಮೋಟ್ರ್ ಇಳಿಸಿದಾಗ ಫಸ್ಟ್ ನಾವು ಮೋಟ್ರ್ ಇಳಿಸೋ ಟೈಮಲ್ಲಿ ನಮಗೆ ಕೈ ಹಾಕಿದ್ರೆ ನೀರು ಸಿಗೋಷ್ಟು ನೀರು ಮೇಲ್ಗಡೆ ಬಂದಿತ್ತು. ಆಮೇಲೆ ಕಂಟಿನ್ಯೂ ಒಂದು ಫಸ್ಟ್ ಡೇ ಮೋಟ್ರ್ ಹಾಕಿದ ದಿವಸ ಆನ್ ಮಾಡಿದಾಗ 1.5 ಅವರ್ ಹೊಡೆದ್ವಿ. ನೀರು ಕರೆಕ್ಟಾಗಿ ಒಂದು 8,000 to 9,000 ಲೀಟ್ರ್ ಬಂದು ಸ್ಟಾಪ್ ಆಯಿತು. ಆಮೇಲೆ ಇದುವರೆಗೆ ನೀರು ಸ್ಟಾಪ್ ಆಗಿಲ್ಲ. ಮತ್ತು ನಾವು ಮನೆ ಸ್ಟಾರ್ಟ್ ಮಾಡಿ 8 ತಿಂಗಳಲ್ಲಿ 100% ನಾವು ಮನೆ ಫಿನಿಷ್ ಮಾಡಿದ್ವಿ. ನಮಗೆ ಯಾವುದೂ ಸಮಸ್ಯೆ ಆಗದೆ ಮನೆ ಫಿನಿಷ್ ಮಾಡಿದ್ವಿ. ಪ್ರೈಸ್ ದ ಲಾರ್ಡ್. ಅಭಿಜಾತಗೆ ಆರಾಧನಾ ನಮನ, ಆರಾಧನಾ ನಮನ, ಆರಾಧನಾ ನಮನ, ಆರಾಧನಾ ನಮನ, ಆರಾಧ್ಯಗೆ
ಅಭಿಜಾತಗೆ ಆರಾಧನಾ ನಮನ ಆರಾಧನಾ ನಮನ. ಕರುಣಾ ಸಾಗರ ನೀನಾಗಿಹೆ, ಆ ಕರುಣೆಯ ತುಂಬಲು ನೀ ಬಂದಿಹೆ. ಕರುಣಾ ಸಾಗರ ನೀನಾಗಿಹೆ, ಆ ಕರುಣೆಯ ತುಂಬಲು ನೀ ಬಂದಿಹೆ. ಓ ದೇವಾ ಪ್ರಭು ದೇವಾ, ಓ ದೇವಾ ಪ್ರಭು ದೇವಾ, ನಮನ ನಮನ ಗುರು ನಿಮಗೆ, ನಮನ ನಮನ ಗುರು ನಿಮಗೆ, ಆರಾಧನಾ ನಮನ ಆರಾಧನಾ ನಮನ. ಆರಾಧ್ಯಗೆ ಅಭಿಜಾತಗೆ ಆರಾಧನಾ ನಮನ ಆರಾಧನಾ ನಮನ. ಮಹಿಮಾ ದೀಪ್ತಿಯು ನೀನಾಗಿಹೆ, ಆ ದೀಪ್ತಿಯ ತುಂಬಲು ನೀ ಬಂದಿಹೆ. ಮಹಿಮಾ ದೀಪ್ತಿಯು ನೀನಾಗಿಹೆ, ಆ ದೀಪ್ತಿಯ ತುಂಬಲು ನೀ ಬಂದಿಹೆ. ಓ ದೇವಾ ಗುರುದೇವಾ, ಓ ದೇವಾ ಗುರುದೇವಾ, ನಮನ ನಮನ ಪ್ರಭು ನಿಮಗೆ, ನಮನ ನಮನ ಪ್ರಭು ನಿಮಗೆ, ಆರಾಧನಾ ನಮನ ಆರಾಧನಾ ನಮನ. ಆರಾಧ್ಯಗೆ ಅಭಿಜಾತಗೆ ಆರಾಧನಾ ನಮನ ಆರಾಧನಾ ನಮನ. ಪ್ರಭುವೇ, ನಾವು ನಿಮಗೆ ವಂದನೆಯನ್ನು ಸಲ್ಲಿಸ್ತೇವೆ, ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ, ನಿಮ್ಮನ್ನು ಆರಾಧಿಸುತ್ತೇವೆ. ನಮ್ಮ ಮಧ್ಯೆ ಈ ಸಮಯದಲ್ಲಿ ವಾಸಿಸಲು, ನಮ್ಮೊಂದಿಗೆ ಮಾತನಾಡಲು, ನಾವು ನಿಮ್ಮೊಂದಿಗೆ ಈ ಸಮಯವನ್ನು ಕಳೆಯಲು ನಮಗೆ ನೀಡಿರುವ ಈ ವರಪ್ರಸಾದಕ್ಕಾಗಿ ವಂದನೆಯನ್ನು ಸಲ್ಲಿಸ್ತೇವೆ. ಸ್ವಾಮಿ, ನಿಮ್ಮ ಅಪಾರವಾದ ಪ್ರೀತಿಯನ್ನು ಧ್ಯಾನಿಸಲು, ನಿಮ್ಮ ಅಪರಿಮಿತ ಪ್ರೀತಿಯನ್ನು ನಾವು ಧ್ಯಾನಿಸಲು ಇದೋ ನಿಮ್ಮ ಮುಂದಿದ್ದೇವೆ. ನೀವು ಯಾವಾಗಲೂ ಕರುಣಾಶಾಲಿ, ಕರುಣೆಯನ್ನು ಯಾವ ಭೇದ ಭಾವವಿಲ್ಲದೆ ನಮಗೆ ವ್ಯಕ್ತಪಡಿಸ್ತೀರಿ. ಇದಕ್ಕಾಗಿ ವಂದನೆಯನ್ನು ಸಲ್ಲಿಸ್ತೇವೆ. ಪ್ರಭುವೇ, ಹಲವಾರು ಬಾರಿ ನಿಮ್ಮ ಪ್ರೀತಿಯನ್ನು ಅರಿಯದೆ, ನಿಮ್ಮ ಮಮತೆಯನ್ನು ಅರಿಯದೆ ನಾವು ನಿಮ್ಮಿಂದ ದೂರವಾಗಿದ್ದೇವೆ. ನಾನು ನನ್ನದು ಎಂಬ ಸ್ವಾರ್ಥ, ನನಗೇ ಬೇಕು, ನಾನೇ ಗಳಿಸಬೇಕು,
ನಾನೇ ಸಾಧಿಸಬೇಕು ಎಂಬ ಆ ಸ್ವಾರ್ಥದಿಂದ ನಿಮ್ಮಿಂದ ಬಹಳ ದೂರವಾಗಿದ್ದೇನೆ. ಇದು ನಿಮ್ಮ ಮುಂದೆ ಇದ್ದು ಸಾಷ್ಟಾಂಗವಾಗಿ ಎರಗಿ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಎಲ್ಲ ಸಮಯವನ್ನು, ನನ್ನ ಎಲ್ಲ ಘಳಿಗೆಯನ್ನು ನಿಮಗೆ ಅರ್ಪಿಸುತ್ತೇನೆ. ವಿಶೇಷವಾಗಿ ನಾನು ಮಾಡಿರುವ ಎಲ್ಲ ಪಾಪಗಳನ್ನು, ನಿಮ್ಮಿಂದ ದೂರ ಹೋಗಿ ಕಟ್ಟಿಕೊಂಡಂತಹ ಎಲ್ಲ ಪಾಪಗಳನ್ನು ಇದೋ ನಿಮ್ಮ ಪಾದ ಸನ್ನಿಧಿಗೆ ಅರ್ಪಿಸುತ್ತೇವೆ. ಈ ಸಮಯವನ್ನು ವಿಶೇಷವಾಗಿ ಭಕ್ತಿಯಿಂದಲೂ ವಿಶ್ವಾಸದೊಂದಿಗೆ ನಿಮ್ಮ ಜೊತೆ ಕಳೆಯಲು ನಮಗೆ ವರಪ್ರಸಾದವನ್ನು ದಯಪಾಲಿಸಿರಿ. ನಾವು ಈ ಸಮಯದಲ್ಲಿ ನಿಮ್ಮನ್ನು ಹೊರತು ಬೇರೆ ಏನನ್ನೂ ಲೆಕ್ಕಿಸದೆ, ಏನನ್ನೂ ನಾವು ಜ್ಞಾಪಕಕ್ಕೆ ತರದೆ, ನಿಮ್ಮ ಪ್ರೀತಿ, ನಿಮ್ಮ ವಾತ್ಸಲ್ಯ, ನಿಮ್ಮ ಕರುಣೆ, ನಿಮ್ಮ ಮಮತೆಯನ್ನು ಧ್ಯಾನಿಸಲು ನಮಗೆ ಬೇಕಾದ ಶಕ್ತಿಯನ್ನು, ವರಪ್ರಸಾದವನ್ನು ದಯಪಾಲಿಸಿರಿ. ನೀವು ಈ ಸಪ್ರಸಾದದಲ್ಲಿ ಆಸೀನರಾಗಿ ನಮ್ಮನ್ನು ಗುಣಪಡಿಸಲು, ನಮ್ಮನ್ನು ಮುಟ್ಟಲು, ನಮ್ಮನ್ನು ಆಶೀರ್ವದಿಸಲು ನಮ್ಮ ಮಧ್ಯೆ ಪ್ರಸನ್ನರಾಗಿದ್ದೀರಿ. ನಿಮ್ಮನ್ನು ನಮ್ಮ ಹೃದಯಕ್ಕೆ ಬರಮಾಡಿಕೊಳ್ಳುತ್ತಾ, ನಮ್ಮ ಜೀವನಕ್ಕೆ ಬರಮಾಡಿಕೊಳ್ಳುತ್ತಾ ಸಂಪೂರ್ಣವಾಗಿ ನಮ್ಮನ್ನೇ ನಿಮಗೆ ಅರ್ಪಿಸಲು ವರಪ್ರಸಾದವನ್ನು ದಯಪಾಲಿಸಿರಿ. ಯೇಸು ಕರೆಯುತ್ತಿಹರು, ಯೇಸು ಕರೆಯುತ್ತಿಹರು, ಪ್ರೀತಿಯಿಂದ ಕರವ ಚಾಚಿ ಯೇಸು ಕರೆಯುತ್ತಿಹರು, ಪ್ರೀತಿಯಿಂದ ಕರವ ಚಾಚಿ ಯೇಸು ಕರೆಯುತ್ತಿಹರು. ಯೇಸು ಕರೆದರು, ಯೇಸು ಕರೆದರು, ಪ್ರೀತಿಯಿಂದ ಕರವ ಚಾಚಿ ಯೇಸು ಕರೆದರು, ಪ್ರೀತಿಯಿಂದ ಕರವ ಚಾಚಿ ಯೇಸು ಕರೆದರು. ದುಃಖದ ವೇಳೆಯಲ್ಲಿ ಧೈರ್ಯವ ತುಂಬುವರು, ದುಃಖದ ವೇಳೆಯಲ್ಲಿ ಧೈರ್ಯವ ತುಂಬುವರು, ನೊಂದಂತ ಸಮಯದಿ ಯೇಸುವ ಕರೆಯಲು ಆ ಕ್ಷಣವೇ ಬಂದು ಕರುಣಿಸುವ, ನೊಂದಂತ ಸಮಯದಿ ಯೇಸುವ ಕರೆಯಲು ಆ ಕ್ಷಣವೇ ಬಂದು ಕರುಣಿಸುವ. ಯೇಸು ಕರೆದರು, ಯೇಸು ಕರೆದರು, ಪ್ರೀತಿಯಿಂದ ಕರವ ಚಾಚಿ ಯೇಸು ಕರೆದರು, ಪ್ರೀತಿಯಿಂದ
ಪ್ರಭು ಯೇಸುವೆ, ನಿಮ್ಮ ಕರಗಳನ್ನು ಚಾಚಿ ನಮ್ಮನ್ನು ಕರೆಯುತ್ತಿದ್ದೀರಿ. ನಿಮ್ಮ ಕರಗಳನ್ನು ಚಾಚುವುದು ಎಂದರೆ ನೀವು ನಮ್ಮನ್ನು ಎಷ್ಟು ಪ್ರೀತಿಸ್ತೀರಿ ಎಂಬುದನ್ನು ಸ್ಪಷ್ಟಪಡಿಸುತ್ತೀರಿ. ಕರಗಳನ್ನು ಚಾಚುತ್ತೀರಿ ಎಂದರೆ ಎಲ್ಲ ಪಾಪಗಳನ್ನು ಕ್ಷಮಿಸಿ ಯಾವ ಭೇದ ಭಾವವೂ ಇಲ್ಲದೆ ಎಲ್ಲರನ್ನು ಅಪ್ಪಿಕೊಳ್ಳುವಂತಹ ಆ ಸೂಚನೆಯನ್ನು ನಮಗೆ ನೀಡುತ್ತೀರಿ. ನಿಮ್ಮ ಕರಗಳನ್ನು ಚಾಚುವುದು ಎಂದರೆ ಬನ್ನಿ, ನನ್ನಲ್ಲಿ ವಿಶ್ರಾಂತಿ ಪಡೆಯಿರಿ, ನನ್ನಿಂದ ಕಲಿತುಕೊಳ್ಳಿ, ನಿಮ್ಮ ಕಷ್ಟಗಳನ್ನು, ನಿಮ್ಮ ನೋವುಗಳನ್ನು, ನಿಮ್ಮ ಕಣ್ಣೀರನ್ನು ನನ್ನ ಕೈಗಳಲ್ಲಿ ಅರ್ಪಿಸಿರಿ. ಬನ್ನಿ, ನನ್ನಲ್ಲಿ ವಿಶ್ರಾಂತಿಸಿರಿ ಎನ್ನುವ ಆ ಕರೆಯನ್ನು ನಿಮ್ಮ ಕರಗಳು ಚಾಚಿ ನಮಗೆ ಕರೆಯುತ್ತಿವೆ. ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ನಿಮ್ಮ ಅಪಾರವಾದ ಈ ಪ್ರೀತಿಯನ್ನು ಸ್ಮರಿಸುತ್ತೇವೆ. ನಿಮ್ಮ ಅಪಾರವಾದ ಈ ಕರುಣೆಗೆ ನಾವು ಕೃತಜ್ಞರಾಗಿದ್ದೇವೆ. ಈ ಕೃತಜ್ಞತೆ ಕೇವಲ ಈ ಸಮಯಕ್ಕೆ ಮಾತ್ರವಲ್ಲ, ಈ ವಂದನೆ ಕೇವಲ ಈ ಸಮಯಕ್ಕೆ ಮಾತ್ರವಲ್ಲ, ನಮ್ಮ ಇಡೀ ಜೀವನದುದ್ದಕ್ಕೂ ನಿಮಗೆ ಕೃತಜ್ಞರಾಗಿರುವಂತೆ ನಮ್ಮನ್ನೇ ನಿಮ್ಮ ಕರಗಳಲ್ಲಿ ಸದಾ ಅರ್ಪಿಸಿ ನಾವು ಮುನ್ನಡೆಯುವಂತೆ ನೀವು ನಮ್ಮನ್ನು ಕರೆಯುತ್ತಿದ್ದೀರಿ. ವಂದನೆಯನ್ನು ಸಲ್ಲಿಸ್ತೇವೆ, ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ನಿಮ್ಮ ಅಪಾರವಾದ ಪ್ರೀತಿ, ಮಿತಿಯಿಲ್ಲದ ಪ್ರೀತಿಗೆ, ಕರುಣೆಗೆ ನಿಮಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ಕಣ್ಣೀರೆಲ್ಲ ಒರೆಸಿ ಕಣ್ಣಂತೆ ಕಾಯುವಿರಿ. ಕಣ್ಣೀರೆಲ್ಲ ಒರೆಸಿ ಕಣ್ಣಂತೆ ಕಾಯುವಿರಿ. ಕಾರ್ವೇಗದಂತೆ ಕಷ್ಟವೇ ಬಂದರು ಕರುಣೆಯಿಂದೇಸು ಕಾಯುವರು. ಕಾರ್ಮೇಘದಂತೆ ಕಷ್ಟವೇ ಬಂದರು ಕರುಣೆಯಿಂದೇಸು ಕಾಯುವರು. ಯೇಸು ಕರೆಯುತ್ತಿಹರು, ಯೇಸು ಕರೆಯುತ್ತಿಹರು. ಪ್ರೀತಿಯಿಂದ ಕರವ ಚಾಚಿ ಯೇಸು ಕರೆಯುತ್ತಿಹರು. ಪ್ರೀತಿಯಿಂದ ಕರವ ಚಾಚಿ ಯೇಸು ಕರೆಯುತ್ತಿಹರು. ಪ್ರಭುವೇ, ಈ ವಿಶೇಷವಾದ ಸಮಯದಲ್ಲಿ ಎಲ್ಲ ಕುಟುಂಬಗಳನ್ನು ನಿಮ್ಮ ಕೈಗೆ ಅರ್ಪಿಸುತ್ತೇವೆ. ಎಲ್ಲ ಕುಟುಂಬಗಳಲ್ಲಿಯೂ ಶಾಂತಿಗಾಗಿ, ಪ್ರೀತಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಇಂದು ಎಷ್ಟೋ ಕುಟುಂಬಗಳು ಶಾಂತಿ ಇಲ್ಲದೆ, ನೆಮ್ಮದಿ ಇಲ್ಲದೆ ತಮ್ಮ ಸಂಬಂಧಗಳನ್ನು ಒಡೆಯುತ್ತಾ ನೀವು ಏರ್ಪಡಿಸಿದಂತಹ ಆ ದಿವ್ಯ ಸಂಸ್ಕಾರದ ಜ್ಞಾನವನ್ನು ಅರಿಯದೆ ಅದನ್ನು ತಿರಸ್ಕರಿಸಿ ಆ ಕುಟುಂಬವನ್ನು ಒಡೆಯುತ್ತಿದ್ದಾರೆ. ಅಂತ ಎಲ್ಲ ಕುಟುಂಬಗಳನ್ನು ನಿಮ್ಮ ಪಾದ ಸನ್ನಿಧಿಗೆ ತರುತ್ತೇವೆ. ಎಲ್ಲ ಕುಟುಂಬಗಳನ್ನು ಆಶೀರ್ವದಿಸಿರಿ. ಆ ಕುಟುಂಬದ ಜೀವನವನ್ನು ಜೀವಿಸಲು, ಆ ಕುಟುಂಬದಲ್ಲಿ ಏನೇ ಬಂದರೂ ಸರಿ, ಎಷ್ಟೇ ಕಷ್ಟವಾಗಬಹುದು, ಎಷ್ಟೇ ನಷ್ಟವಾಗಬಹುದು, ತೊಂದರೆಗಳಾಗ್ಬೋದು, ಇದೆಲ್ಲವನ್ನು ಎದುರಿಸುವಂತಹ ಆ ಶಕ್ತಿಯನ್ನು, ವರಪ್ರಸಾದವನ್ನು ಎಲ್ಲ ಕುಟುಂಬದ ಸದಸ್ಯರಿಗೆ ನೀಡಿರಿ.
ಒಂದು ಕುಟುಂಬ ಎನ್ನುವಾಗ ಆ ಕುಟುಂಬದಲ್ಲಿ ಖಂಡಿತವಾಗಿ ನೋವುಗಳಿವೆ, ಭಿನ್ನಾಭಿಪ್ರಾಯಗಳಿವೆ, ಕಾಯಿಲೆಗಳಿವೆ, ರೋಗಗಳಿವೆ. ಇದೆಲ್ಲವನ್ನು ಎದುರಿಸುವಂತೆ ಎಲ್ಲ ಕುಟುಂಬಗಳನ್ನು ಆಶೀರ್ವದಿಸಿರಿ. ಆ ಕುಟುಂಬಗಳನ್ನು ವಿಶೇಷವಾದ ರೀತಿಯಲ್ಲಿ ನಿಮ್ಮ ಕರಗಳಲ್ಲಿ ಅಪ್ಪಿಕೊಳ್ಳುತ್ತಾ ಒಳ್ಳೆ ಕ್ರೈಸ್ತೀಯ ಕುಟುಂಬವಾಗಿ ಜೀವಿಸಲು, ನಿಮ್ಮ ಸ್ವರ್ಗೀಯ ಸಾಮ್ರಾಜ್ಯದ ಮೌಲ್ಯಗಳನ್ನು ಅರಿತು ಶಾಂತಿ ಸಮಾಧಾನದಿಂದ ಜೀವಿಸುತ್ತಾ ಅದೇ ಶಾಂತಿ ಸಮಾಧಾನವನ್ನು ಎಲ್ಲೆಡೆ ಅವರು ಹರಡುವಂತೆ, ಆ ಕೌಟುಂಬಿಕ ಜೀವನದಲ್ಲಿ ತಮ್ಮ ಜವಾಬ್ದಾರಿಗಳನ್ನು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ವಹಿಸುವಂತೆ ಅನುಗ್ರಹಿಸಿರಿ. ವಿಶೇಷವಾಗಿ ಮುರಿದು ಹೋಗುವ ಹಂತದಲ್ಲಿರುವ ಎಲ್ಲ ಕುಟುಂಬಗಳನ್ನು ನಿಮ್ಮ ಪಾದ ಸನ್ನಿಧಿಗೆ ತರುತ್ತೇವೆ. ಆ ಕುಟುಂಬವನ್ನು ಮುಟ್ಟಿ ನೀವು ಗುಣಪಡಿಸಿರಿ. ಅವರ ಗಾಯಗಳನ್ನು ತೊಳೆಯಿರಿ, ಅವರ ಗಾಯಗಳನ್ನು ಗುಣಪಡಿಸಿರಿ. ನಿಮ್ಮ ಪ್ರೀತಿಯನ್ನು ಅವರು ಅರಿತುಕೊಳ್ಳುವಂತೆ, ನೀವು ಏರ್ಪಡಿಸಿದಂತಹ ಆ ಅಂಶವನ್ನು ಅವರು ಅರಿತು ನೀವು ಕೊಟ್ಟಂತಹ ಆ ಕರೆಯನ್ನು ಸರಿಯಾದ ರೀತಿಯಲ್ಲಿ ಜೀವಿಸಿ ನಿಮ್ಮನ್ನು ಹಿಂಬಾಲಿಸಿ ಬರುವಂತೆ, ನಿಮ್ಮ ಪ್ರೀತಿಯನ್ನು ನಿಮ್ಮ ಶುಭ ಸಂದೇಶವನ್ನು ಎಲ್ಲೆಡೆ ಪ್ರಕಟಿಸುವಂತಹ ಆ ವರಪ್ರಸಾದಗಳನ್ನು ಈ ಕುಟುಂಬಗಳಿಗೆ ನೀಡಿರಿ. ಕುಟುಂಬದಲ್ಲಿರುವ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಆ ಮಕ್ಕಳು ತಂದೆ ತಾಯಿಗೆ ಸದಾ ವಿಧೇಯರಾಗಿ ನಡೆಯುವಂತೆ, ತಂದೆ ತಾಯಿಗಳು ತಮಗಾಗಿ ಮಾಡುತ್ತಿರುವ ತ್ಯಾಗಗಳು, ತಮಗಾಗಿ ಅನುಭವಿಸುತ್ತಿರುವ ನೋವನ್ನು ಅವರು ಅರ್ಥ ಮಾಡಿಕೊಂಡು ಆ ತಂದೆ ತಾಯಿಗಳಿಗೆ ತಕ್ಕ ಮಕ್ಕಳಾಗಿ ಬಾಳುವಂತೆ, ಅವರ ತ್ಯಾಗಕ್ಕೆ ಪ್ರತಿಫಲವಾಗಿ ಅವರು ಅನುಭವಿಸುವಂತಹ ಎಲ್ಲ ಕಷ್ಟ ನೋವುಗಳು ನಮಗಾಗಿ ಎಂದು ಅರಿತು ಅವರಿಗೆ ವಿಶೇಷವಾದ ರೀತಿಯಲ್ಲಿ ಗೌರವವನ್ನು ಸಲ್ಲಿಸುತ್ತಾ ಅವರು ಮಾಡುವಂತಹ ತ್ಯಾಗಕ್ಕೆ ತಕ್ಕ ಪ್ರತಿಫಲವನ್ನು ನೀಡುವಂತೆ ಅವರಿಗೆ ಅನುಗ್ರಹಿಸಿರಿ. ನಿಮ್ಮ ವರಪ್ರಸಾದವನ್ನು ಸದಾ ಈ ಕುಟುಂಬದಲ್ಲಿ ಅನುಗ್ರಹಿಸಿರಿ. ವಿಶೇಷವಾದ ರೀತಿಯಲ್ಲಿ ಈ ಕುಟುಂಬಗಳನ್ನು ಆ ಪ್ರಾರ್ಥನೆ ಎಂಬ ಹಸ್ತಿವಾರದ ಮೇಲೆ ಅವರು ಸ್ಥಾಪಿಸುವಂತೆ ಅವರನ್ನು ಪ್ರೇರೇಪಿಸಿರಿ. ಎಷ್ಟೇ ಕಷ್ಟ ಬಂದರೂ, ಎಷ್ಟೇ ನಷ್ಟ ಬಂದರೂ ನಿಮ್ಮನ್ನು ಬಿಟ್ಟು ಹೋಗದಂತೆ ಸದಾ ನಿಮ್ಮಲ್ಲಿ ವಿಶ್ವಾಸವಿರಿಸಿ ನಂಬಿಕೆ ಇಟ್ಟು ಎಲ್ಲವನ್ನು ಎದುರಿಸುವಂತಹ ಆ ಗಟ್ಟಿಯಾದ ವಿಶ್ವಾಸವನ್ನು ಪ್ರತಿಯೊಂದು ಕುಟುಂಬಗಳಿಗೂ ದಯಪಾಲಿಸಿರಿ. ಈ ಆಧುನಿಕ ಜಗತ್ತಿಗೆ ಆಕರ್ಷಣೆಗೆ ಒಳಗಾಗದೆ ನಿಮಗೆ ಆಕರ್ಷಿತರಾಗಿ ನಿಮ್ಮನ್ನು ಹಿಂಬಾಲಿಸಿ ಉತ್ತಮ ಕ್ರೈಸ್ತರುಗಳಾಗಿ ಬಾಳುತ್ತಾ ತಮ್ಮ ಕುಟುಂಬವನ್ನು ನಡೆಸಲು ಅವರಿಗೆ ಅನುಗ್ರಹವನ್ನು ವರಪ್ರಸಾದವನ್ನು ದಯಪಾಲಿಸಿರಿ. ಮನಕ್ಲೇಶ ಬಂದ ವೇಳೆ ಬಲವನ್ನು ಕೊಡುವರೇಸು, ಮನಕ್ಲೇಶ ಬಂದ ವೇಳೆ ಬಲವನ್ನು ಕೊಡುವರೇಸು, ಶಾಶ್ವತ ಶಾಂತಿಯ ಆ ಕ್ಷಣವೇ ನೀಡಿ ಪ್ರೀತಿಯಿಂದ ಸಂತೈಸುವ, ಶಾಶ್ವತ ಶಾಂತಿಯ ಆ ಕ್ಷಣವೇ ನೀಡಿ ಪ್ರೀತಿಯಿಂದ ಸಂತೈಸುವ. ಯೇಸು ಕರೆಯುತ್ತಿಹರು, ಯೇಸು ಕರೆಯುತ್ತಿಹರು, ಪ್ರೀತಿಯಿಂದ ಕರವ ಚಾಚಿ ಯೇಸು ಕರೆಯುತ್ತಿಹರು, ಪ್ರೀತಿಯಿಂದ ಕರವ ಚಾಚಿ ಯೇಸು ಕರೆಯುತ್ತಿಹರು.
ಪ್ರಭುವೇ, ಇಂದು ವಿಶೇಷವಾಗಿ ನಮ್ಮ ಎಲ್ಲ ನಾಯಕರನ್ನು ನಿಮಗೆ ಅರ್ಪಿಸುತ್ತೇವೆ. ಎಲ್ಲ ಧರ್ಮಾಧ್ಯಕ್ಷರುಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ತಮ್ಮ ತಮ್ಮ ಧರ್ಮ ಕ್ಷೇತ್ರಗಳಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಆ ವಿಶ್ವಾಸದ ಬೀಜಗಳನ್ನು ಎಲ್ಲ ಕುಟುಂಬಗಳಲ್ಲಿ ಬಿತ್ತುವುದರ ಮೂಲಕ, ಪ್ರತಿಯೊಬ್ಬರ ಕ್ರೈಸ್ತರ ಹೃದಯಗಳಲ್ಲಿ ಬಿತ್ತುವುದರ ಮೂಲಕ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ ನಿಮ್ಮನ್ನು ಸಾಕ್ಷಿ ನೀಡುವಂತೆ, ನಿಮ್ಮನ್ನು ಪ್ರಕಟಿಸುವಂತೆ ಎಲ್ಲ ಧರ್ಮಾಧ್ಯಕ್ಷರುಗಳನ್ನು ಆಶೀರ್ವದಿಸಿರಿ. ಎಲ್ಲ ಧರ್ಮ ಕೇಂದ್ರದ ಗುರುಗಳನ್ನು ಆಶೀರ್ವದಿಸಿರಿ. ಆ ಕುಟುಂಬಗಳನ್ನು ಭೇಟಿ ನೀಡುವಂತಹ, ಆ ಕುಟುಂಬಗಳಲ್ಲಿ ಆಗು ಹೋಗುಗಳ ಬಗ್ಗೆ ಅವರು ತಿಳಿದುಕೊಳ್ಳುವುದರಲ್ಲಿ, ಅವರ ಸುಖದಲ್ಲಿ ಮಾತ್ರವಲ್ಲ, ಸಂತೋಷದ ಸಂದರ್ಭದಲ್ಲಿ ಮಾತ್ರವಲ್ಲ, ಅವರ ದುಃಖದ ಸಂದರ್ಭದಲ್ಲಿಯೂ, ಅವರ ಕಣ್ಣೀರಿನ ಸಂದರ್ಭದಲ್ಲಿಯೂ, ಅವರ ನೋವಿನ ಸಂದರ್ಭದಲ್ಲಿಯೂ ಅವರೊಂದಿಗೆ ಭಾಗವಹಿಸಿ, ಅವರೊಂದಿಗೆ ಒಂದಾಗಿ ಅವರ ಕುಟುಂಬದ ಸದಸ್ಯರಾಗಿರಲು ಅವರಿಗೆ ಪ್ರೇರಣೆಯನ್ನು, ಶಕ್ತಿಯನ್ನು ದಯಪಾಲಿಸಿರಿ. ತಮಗೆ ವಹಿಸಿರುವ ಮಂದೆಯನ್ನು ವಿಶೇಷವಾದ ರೀತಿಯಲ್ಲಿ ಧರ್ಮಾಧ್ಯಕ್ಷರನ್ನು, ಗುರುಗಳನ್ನು ಆ ಜವಾಬ್ದಾರಿಯುತ ವ್ಯಕ್ತಿಗಳಾಗಿ ಮಾರ್ಪಡಿಸಿ ತಮ್ಮ ಜವಾಬ್ದಾರಿಗಳನ್ನು ವಿಶೇಷವಾದ ರೀತಿಯಲ್ಲಿ ನಿರ್ವಹಿಸುತ್ತಾ ನಿಮಗೆ ಸದಾ ಸಾಕ್ಷಿಗಳಾಗಿ ಬಾಳಿ ನಿಮ್ಮ ಮಂದಿಯನ್ನು ಮುನ್ನಡೆಸಿ, ಅದನ್ನು ಮುನ್ನಡೆಸುವುದರ ಮೂಲಕ ನಿಮ್ಮನ್ನು ಎಷ್ಟು ಪ್ರೀತಿಸುತ್ತಾರೆ ಎಂಬುದು ಪ್ರಕಟಿಸಲು ಬೇಕಾದ ವರಪ್ರಸಾದವನ್ನು, ಪವಿತ್ರಾತ್ಮರ ಚೈತನ್ಯವನ್ನು ಅವರೆಲ್ಲರ ಮೇಲೆ ದಯಪಾಲಿಸಿ. ಈಗ ಆ ಪವಿತ್ರಾತ್ಮರ ಹಾಡನ್ನು ಹಾಡುತ್ತಾ ಅವರ ಮೇಲೆ ಇಳಿದು ಬನ್ನಿ, ಅವರಿಗೆ ಶಕ್ತಿಯನ್ನು ತುಂಬಿರಿ, ಅವರು ಮಾಡುವ ಕೆಲಸ ಕಾರ್ಯಗಳು ಯಶಸ್ಸಾಗಲಿ ಎಂದು ಪವಿತ್ರಾತ್ಮರನ್ನು ಭಿನ್ನಯಿಸೋಣ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡಬನ್ನಿ, ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡಬನ್ನಿ, ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡಬನ್ನಿ, ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಜಗಕ್ಕೆಲ್ಲ ಸುವಾರ್ತೆ ಸಾರಬೇಕು, ಪವಿತ್ರಾತ್ಮರೇ ವರವ ನೀಡಿ. ಜಗಕ್ಕೆಲ್ಲ ಸುವಾರ್ತೆ ಸಾರಬೇಕು, ಪವಿತ್ರಾತ್ಮರೇ ವರವ ನೀಡಿ. ಸ್ವರವೆತ್ತಿ ಸ್ತುತಿಸಿ ನಾ ಹಾಡಬೇಕು, ಪವಿತ್ರಾತ್ಮರೇ ವರವ ನೀಡಿ. ಸ್ವರವೆತ್ತಿ ಸ್ತುತಿಸಿ ನಾ ಹಾಡಬೇಕು, ಪವಿತ್ರಾತ್ಮರೇ ವರವ ನೀಡಿ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡಬನ್ನಿ, ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಬೇಗ ಇಳಿದು ಬನ್ನಿ, ಬೇಗ ಇಳಿದು ಬನ್ನಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ ಯೇಸುವೇ, ವಂದನೆ ಯೇಸುವೇ, ಆರಾಧನೆ
ಪ್ರಭುವೇ, ಈ ಸಮಯದಲ್ಲಿ ನಿಮ್ಮನ್ನು ಅರಿಯದೆ, ನಿಮ್ಮ ಪ್ರೀತಿಯನ್ನು ಅರಿಯದೆ, ಧರ್ಮಸಭೆಯ ಬೋಧನೆಯನ್ನು ತಿಳಿದುಕೊಳ್ಳದೆ ನಿಮ್ಮನ್ನು ತ್ಯಜಿಸಿ ನಿಮ್ಮಿಂದ ದೂರ ಹೋದವರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ನಿಮ್ಮ ಪ್ರೀತಿಯನ್ನು ಅರಿತುಕೊಳ್ಳುವಂತೆ, ನಿಮ್ಮನ್ನು ಸ್ವೀಕರಿಸಲು ಪುನಃ ವಾಪಸ್ಸಾಗುವಂತೆ ಅವರಿಗೆ ಪ್ರೇರಣೆ ನೀಡಿರಿ. ಯಾವುದೋ ಒಂದು ಘಟನೆ, ಯಾವುದೋ ಒಂದು ಸಂದರ್ಭ ಅವರ ಮನಸ್ಸಿಗೆ ನೋವುಂಟು ಮಾಡಿ, ಅವರ ಮನಸ್ಸಿಗೆ ಗಾಯ ಮಾಡಿ, ಅವರು ಅದನ್ನು ಹೆಚ್ಚಾಗಿ ಮನಸ್ಸಿಗೆ ಹಾಕಿಕೊಳ್ಳುತ್ತಾ ನಿಮ್ಮಲ್ಲಿ ವಿಶ್ವಾಸವಿಡದೆ, ನಿಮ್ಮಲ್ಲಿ ನಂಬಿಕೆ ಇಡದೆ ನಿಮ್ಮನ್ನು ತ್ಯಜಿಸಿದ್ದಾರೆ. ಅವರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅವರ ಪಾಪಗಳನ್ನು ಕ್ಷಮಿಸಿರಿ. ಅವರನ್ನು ಕೈ ಬಿಡದೆ ಪುನಃ ಅವರನ್ನು ನಿಮ್ಮೆಡೆಗೆ ಬರಮಾಡಿಕೊಳ್ಳಿ. ಹೊಸ ವಿಶ್ವಾಸವನ್ನು ಅವರಿಗೆ ದಯಪಾಲಿಸಿರಿ. ನಿಮ್ಮ ಪ್ರೀತಿಯನ್ನು ಅರಿತುಕೊಳ್ಳುವಂತೆ, ಯಾವ ಘಟನೆ ಅವರನ್ನು ದೂರ ಮಾಡಿತು ಆ ಘಟನೆಯನ್ನು ಅವರಿಂದ ದೂರ ಆಗುವಂತೆ, ಆ ಘಟನೆಯನ್ನು ಅವರ ಜೀವನದಲ್ಲಿ ಅವರು ಮರೆಯುವಂತೆ, ಎಲ್ಲವೂ ನಿಮ್ಮ ಚಿತ್ತಾನುಸಾರ ನಡೆದಿದೆ, ನಿಮ್ಮ ಚಿತ್ತಾನುಸಾರವಾಗಿ ನಡೆಯುತ್ತಿದೆ, ಎಲ್ಲವೂ ಜನರ ಒಳಿತಿಗಾಗಿ, ಅವರ ಒಳಿತಿಗಾಗಿ, ಅವರ ಒಳ್ಳೆಯದಕ್ಕಾಗಿ ಎಂದು ತಿಳಿದುಕೊಳ್ಳುವಂತೆ, ತಿಳಿದು ನಿಮ್ಮ ಬಳಿ ಪುನಃ ಬರುವಂತೆ ಅವರಿಗೆ ಪ್ರೇರಣೆಯನ್ನು, ಶಕ್ತಿಯನ್ನು ನೀಡಿರಿ. ಪ್ರಭುವೇ, ನಿಮ್ಮ ಪ್ರೀತಿಯನ್ನು ಅರಿಯದೆ ಹೋಗಿದ್ದಾರೆ. ನೀವು ಪ್ರೀತಿವಂತರು, ಹೃದಯವಂತರು, ಕರುಣೆಯುಳ್ಳವರು, ಶಾಂತ ಹೃದಯರು. ಅವರನ್ನು ಕ್ಷಮಿಸಿರಿ. ನೀವೇ ಹೇಳಿದ್ದೀರಿ, ನನ್ನ ಬಳಿಗೆ ಬನ್ನಿರಿ, ನಾನೇ ಜೀವ, ನಾನೇ ಮಾರ್ಗ, ನಾನೇ ಸತ್ಯ ಎಂದು ಬೋಧಿಸಿದ ನೀವು ಅವರನ್ನು ಪುನಃ ನಿಮ್ಮ ಪಾದ ಸನ್ನಿಧಿಗೆ ಕರೆದುಕೊಳ್ಳಿರಿ. ಧರ್ಮಸಭೆಗೆ ಅವರು ಪುನಃ ಬರುವಂತೆ ಅವರನ್ನು ಪ್ರೇರೇಪಿಸಿರಿ. ಧರ್ಮಸಭೆ ನೀವು ನಡೆಸುತ್ತಿರುವುದು, ನೀವು ಮುನ್ನಡೆಸುತ್ತಿರುವುದು ನಿಮ್ಮ ಪವಿತ್ರಾತ್ಮರ ವರಪ್ರಸಾದದಿಂದ ಅದು ನಡೆಯುತ್ತಿದೆ ಎಂದು ಅರಿತುಕೊಳ್ಳುವಂತಹ ಆ ಹೃದಯವನ್ನು, ಆ ವಿಶ್ವಾಸವನ್ನು ಅವರಿಗೆ ಅನುಗ್ರಹಿಸಿ ನಿಮ್ಮಲ್ಲಿ ಪುನಃ ವಿಶ್ವಾಸಕ್ಕೆ ಅವರು ವಾಪಸ್ಸಾಗುವಂತೆ ಅನುಗ್ರಹಿಸಿರಿ. ಎಷ್ಟೋ ಜನರಿದ್ದಾರೆ, ಅವರೆಲ್ಲರನ್ನು ನಾವು ವಿಶೇಷವಾಗಿ ನಿಮ್ಮ ಕರಗಳಲ್ಲಿ ಅರ್ಪಿಸ್ತೇವೆ. ಅವರಿಗಾಗಿ ನೀವು ಪವಾಡಗಳನ್ನು ಮಾಡಿರಿ, ಅದ್ಭುತ ಕಾರ್ಯಗಳನ್ನು ಮಾಡಿ ಅವರು ನಿಮ್ಮಲ್ಲಿ ಹೆಚ್ಚಾಗಿ, ಇನ್ನೂ ಹೆಚ್ಚಾಗಿ ವಿಶ್ವಾಸಿಸುವಂತೆ, ಇನ್ನೂ ಹೆಚ್ಚು ಹೆಚ್ಚಾಗಿ ನಿಮ್ಮನ್ನು ಅರಿಯುವಂತೆ, ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವಂತೆ ಅವರಿಗೆ ಪ್ರೇರಣೆ ನೀಡಿರಿ, ಶಕ್ತಿಯನ್ನು ನೀಡಿರಿ. ನಿಮ್ಮ ಈ ಪವಿತ್ರ ಸಂಸ್ಕಾರದಲ್ಲಿ, ಈ ರೊಟ್ಟಿಯ ರೂಪದಲ್ಲಿ ನಮ್ಮ ಮಧ್ಯೆ ಪ್ರಸನ್ನರಾಗಿದ್ದೀರಿ. ಇದರ ಮುಖಾಂತರ ಅದ್ಭುತಗಳು ನಡೆದಿವೆ, ನಡೆಯುತ್ತಾ ಇವೆ, ನಡೆಯುತ್ತದೆ. ಇದನ್ನು ಜನರು ಅರಿಯುವಂತೆ, ನಿಮ್ಮ ವಿಶ್ವಾಸಕ್ಕೆ ವಾಪಸ್ಸಾಗುವಂತೆ ಅನುಗ್ರಹಿಸಿರಿ. ನಿಮ್ಮ ಈ ದಿವ್ಯ ಸಪ್ರಸಾದ ಎಲ್ಲರನ್ನು ಮುಟ್ಟಿ ಗುಣಪಡಿಸಲಿ. ನೀವು ಬಯಸದ ಹೊರತು, ನೀವು ಅನುಗ್ರಹಿಸದ ಹೊರತು ಏನನ್ನೂ ನಾವು ಪಡೆಯಲು ಸಾಧ್ಯವಿಲ್ಲ, ಏನನ್ನೂ ಸ್ವೀಕರಿಸಲು ಸಾಧ್ಯವಿಲ್ಲ. ಹಾಗಾಗಿ ನಿಮ್ಮ ಚಿತ್ತಾನುಸಾರ ನಾವೆಲ್ಲರೂ ನಡೆಯುವಂತೆ ನಮಗೆ ಪ್ರೇರಣೆ ನೀಡಿರಿ. ನಿಮ್ಮ ಈ ಸಂಸ್ಕಾರದಲ್ಲಿ ವಿಶ್ವಾಸವಿಟ್ಟು ನಿಮ್ಮ ಪ್ರೀತಿಯನ್ನು ಅರಿಯುವಂತೆ ನಮ್ಮೆಲ್ಲರನ್ನು ಪ್ರೇರೇಪಿಸಿರಿ. ನಾವಿರುವ ಜಾಗದಲ್ಲಿ ದೇವರ ಆಶೀರ್ವಾದವನ್ನು ಪಡೆಯಲು ನಮ್ಮ ಪ್ರೀತಿಯ ಧರ್ಮಾಧ್ಯಕ್ಷರು ಪ್ರಾರ್ಥಿಸಿದಂಥ ಎಲ್ಲ ಕೋರಿಕೆಗಳನ್ನು ಒಪ್ಪಿಸಿಕೊಡುತ್ತಾ ನಮ್ಮ ಎರಡು ಕರಗಳನ್ನು ಎತ್ತುತ್ತಾ ಪ್ರಭು ಕಲಿಸಿದ ಪ್ರಾರ್ಥನೆಯೊಂದಿಗೆ ದೇವರ ಆಶೀರ್ವಾದವನ್ನು ಪಡೆಯುವ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯವು ಬರಲಿ,
ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವಂತೆ ಈ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿಗನಿಂದ ನಮ್ಮನ್ನು ರಕ್ಷಿಸಿರಿ. ದೇವರ ಆಶೀರ್ವಾದಕ್ಕಾಗಿ ನಾವು ಸಿದ್ಧರಾಗುವ. ಪರಿಶುದ್ಧ ಮಹೋನ್ನತ ದೇವ, ನಿನ್ನ ಸ್ತುತಿಸುತ್ತ ನಾ ಹಾಡುವೆ. ಬಾಳಿನ ಒಂದೊಂದು ಕ್ಷಣವನ್ನು ನಿನಗಾಗಿ ಮುಡಿಪಾಗಿಡುವೆ ಎಂದು. ಹಾಲೆಲೂಯಾ, 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 ಹಾಲೆಲೂಯಾ. ನಿತ್ಯ ಸ್ತುತಿಗೆ ಪಾತ್ರರಾದ ಪ್ರಭು ಯೇಸುವಿಗೆ ಸದಾ ಕಾಲಕ್ಕೂ ಆರಾಧನೆಯು, ಸ್ತುತಿ, ಸ್ತೋತ್ರವು, ಮಹಿಮೆಯು ಉಂಟಾಗಲಿ. ನಿತ್ಯ ಸ್ತುತಿಗೆ ಪಾತ್ರರಾದ ಪ್ರಭು ಯೇಸುವಿಗೆ ಸದಾ ಕಾಲಕ್ಕೂ ಆರಾಧನೆಯು, ಸ್ತುತಿ, ಸ್ತೋತ್ರವು ಉಂಟಾಗಲಿ. ನಿತ್ಯ ಸ್ತುತಿಗೆ ಪಾತ್ರರಾದ ಪ್ರಭು ಯೇಸುವಿಗೆ ಸದಾ ಕಾಲಕ್ಕೂ ಆರಾಧನೆಯು, ಸ್ತುತಿ, ಸ್ತೋತ್ರವು ಉಂಟಾಗಲಿ.